ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೆಡ್ ಓವರ್ ರೀಲ್ಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 5 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 6th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ಮರಿದೆ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬನ್ನಿ ಇವತ್ತಿನ 6th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಜಿಹೋ ಡೈರೆಕ್ಟ್ ಆಗಿ ಹೀರೋಗೆ ಚಾಲೆಂಜ್ ನ ಮಾಡಿರ್ತಾನೆ. ಅಂದ್ರೆ ಅಂದದಲ್ಲೇ ಆಗಿರ್ಬೋದು, ಟ್ಯಾಲೆಂಟ್ ಅಲ್ಲೇ ಆಗಿರ್ಬೋದು, ನಿನಗೆ ಈಕ್ವಲ್ ಆಗಿ ನಾನು ಇದ್ದೀನಿ, ನನಗೂ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳಿರ್ತಾನೆ. ಇದರಿಂದ ಹೀರೋಗೆ ಸಖತ್ ಶಾಕ್ ಆಯ್ತು, ಯಾವ ನೀವು ನನಗೆ ಕಾಂಪಿಟೇಟ್ ಮಾಡಕ್ ಬಂದಿದ್ದಾನೆ ಅಂತ. ಇವಾಗ ಹಂಗೆ ಅವತ್ತು ನೈಟ್ ತೋರಿಸ್ತಾರೆ. ನಮ್ ಹೀರೋಯಿನ್ ಮತ್ತೆ ಅವರಮ್ಮ ಮತ್ತೆ ಆ ಬಿಲ್ಡಿಂಗ್ ಹತ್ರ, ಆ ದೆವ್ವದ ಮನೆ ಹತ್ರ ಹೋಗಿ ಅವರ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಆತರ ನಮ್ ಹೀರೋಯಿನ್ ಮತ್ತೆ ಅವರಮ್ಮ ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ಕೈಲಿ ಏನೋ ಬೆಂಕಿಯಲ್ಲಿ ಹಚ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೇನೆ ಎದುರುಗಡೆ ಇದಕ್ಕೂ ಮುಂಚೆ ಇವ್ರಮ್ಮ ಆ ಯೋನ ಅನ್ನೋವ್ರ ಜೊತೆ ಈ ತರ ಒಂದು ಪೂಜೆಗಳನ್ನ ಮಾಡಿದಾರೇನೋ ಅದೆಲ್ಲ ಅವ್ರಿಗೆ ನೆನಪು ಬರುತ್ತೆ. ಆತರ ನೆನಪು ಬಂದಿದ ತಕ್ಷಣ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರಲ್ವಾ, ಕೈಲಿರೋ ಬೆಂಕಿ ಹಂಗೆ ಕೆಳಗಡೆ ಬಿದ್ಬಿಡ್ತು. ಅದೇ ತರನೇ ನಮ್ ಹೀರೋಯಿನ್ ಕೂಡ ಬೆಳಗ್ಗೆ ಸ್ಕೂಲಲ್ಲಿ ನಮ್ಮ ಹೀರೋ ಹೇಳಿರ್ತಾನಲ್ವಾ, ಹೋಗಿ ಹೋಗಿ ಹೀರೋಯಿನ್ ಒಂದು ಶಾಮನ್ಗೆ ನೀವು ಹೋಲಿಸ್ತಾ ಇದ್ದೀರಾ, ಸ್ವಲ್ಪ ಆದ್ರೂ ನಿಮ್ಗೆ ಬುದ್ಧಿ ಇಲ್ವಾ, ಶಾಮನ್ಸ್ ಎಲ್ಲ ತುಂಬಾನೇ ಮೋಸವಾದವರು ಅಂತೆಲ್ಲ ಬೈದಿರ್ತಾನಲ್ವಾ. ಈಗ ಅದನ್ನ ನೆನ್ಸ್ಕೊಂಡು ಇವಳು ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಟ್ಟು ಆ ಕೈಲಿರೋ ಬೆಂಕಿನ ಅವಳು ಕೆಳಗಡೆ ಹಾಕ್ಬಿಟ್ರು. ಇವಾಗ ಇಬ್ಬರ ಕೈಲೂ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಪೂಜೆನ ಮಾಡಕ್ ಆಗದೆ ಇರೋದ್ರಿಂದ ಅವರಮ್ಮ ಇವತ್ತಿಗೆ ಸಾಕು, ನಾಳೆ ಬಂದು ಮಾಡ್ಕೊಳ್ಳೋಣ ಬಾ ಅಂತ ಅಲ್ಲಿಂದ ಹೊರಟ್ಬಿಟ್ರು. ಅವರಮ್ಮ ಹೇಳ್ತಾರೆ, ಏನೇ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಂಗಿದ್ದೆ, ಏನಾಯ್ತು ಯಾಕೆ ಅಂದಾಗ, ಏನಿಲ್ಲಮ್ಮ, ಹೀರೋ ಇವತ್ತು ಬೆಳಗ್ಗೆ ಸ್ಕೂಲಲ್ಲಿ ಹೆಂಗ್ ಮಾತಾಡ್ದ ಗೊತ್ತಾ, ಅವ್ನಿಗೆ ಶಾಮನ್ಸ್ ಅಂದ್ರೇನೆ ಇಷ್ಟ ಇಲ್ವಂತೆ, ಅವ್ರ ಬಗ್ಗೆ ತುಂಬಾ ಮೋಸವಾಗಿರೋ ಒಂದು ಥಿಂಕಿಂಗ್ ನ ಇಟ್ಕೊಂಡಿದ್ದಾನೆ. ಇವಾಗ ನಾನ್ ಶಾಮನ್ ಅಂತ ಗೊತ್ತಾದ್ರೆ ಅವ್ನ್ ಏನಮ್ಮ ಮಾಡ್ತಾನೆ ಅಂತ ಇವ್ರು ಸ್ವಲ್ಪ ಟೆನ್ಷನ್ ಆಗಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಏನೋ ಸೌಂಡ್ ಬರ್ತಾ ಇರುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಅದು ನಮ್ ಹೀರೋ. ಅಯ್ಯೋ ಇವಾಗ ಇವ್ನ ಕಿಲ್ ಬಂದ ಅಂತ ಹೇಳಿ ಇವಳು ಹಂಗೆ ಸೈಡ್ಗೆ ಹೋಗ್ತಾಳೆ. ಆದ್ರೆ ಹೀರೋ ಹೇಳ್ತಾನೆ, ಯಾವಾಗಿಂದ ನಿಮ್ಮನ್ನ ಕರಿತಾ ಇದೀನಿ, ನಿಮ್ಗೆ ಕಿವಿ ಕೇಳಿಸಲ್ವಾ ಅಂದಾಗ ಅವ್ರ ಅಮ್ಮಗೆ ಟೆನ್ಷನ್ ಆಗೋಯ್ತು, ನೀನೇನೋ ನಮ್ಮನ್ನ ಕರೆಯೋದು ಅಂತ. ನಿಮ್ ಪಕ್ಕದಲ್ಲಿ ಇದಾರಲ್ವಾ ಹುಡುಗಿದು ಮಾಸ್ಕ್ ತೆಗಿಯಕ್ಕೆ ಹೇಳಿ ನಾನೊಂದು ಫೋಟೋ ಇಟ್ಕೋಬೇಕು ಅಂದಾಗ ಹೀರೋನ ಅಮ್ಮಗೆ ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ಇದ್ರೆ ಒಂದು ಶಾಮನ್ ಹತ್ರ ಬಂದು ಈ ತರ ಮಾತಾಡ್ತೀಯಾ, ಸಾಲ ತಕೊಂಡ್ ಮುಖ ಕೂಡ ತೋರ್ಸು ಅಂತ ಇದೆಯಾ ಅಂದಾಗ ಹೀರೋ ಹೇಳ್ತಾನೆ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ, ನಾನು ಬೇಕಂತ ಏನು ಕೇಳ್ತಾ ಇಲ್ಲ. ನಮ್ ಸ್ಕೂಲಲ್ಲಿ ಒಂದು ಹುಡುಗಿ ಇದ್ದಾಳೆ, ಆ ಹುಡುಗಿ ಕಣ್ಣು ಮತ್ತೆ ನಿಮ್ ಪಕ್ಕದಲ್ಲಿರೋ ಹುಡುಗಿ ಕಣ್ಣು ಆಲ್ಮೋಸ್ಟ್ ಸ್ವಲ್ಪ ಮ್ಯಾಚ್ ಆಗ್ತಿದೆ, ಅದರಿಂದ ಆ ಹುಡುಗಿನ ಎಲ್ಲರೂ ಶಾಮನ್ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ಇವ್ರೇನಾದ್ರು ಸ್ವಲ್ಪ ಮುಖ ತೋರಿಸಿದ್ರೆ ಫೋಟೋ ಇಟ್ಕೊಂಡು ಹೋಗಿ ತೋರಿಸ್ತೀನಿ, ಆ ಹುಡುಗಿ ಒಂದಲ್ಲ ಬೇರೆ ಬೇರೆ ಅಂತ ಹೇಳ್ತೀನಿ ಅಂದಾಗ ಹೀರೋಯಿನ್ಗ ಒಂಥರ ನಾಚಿಕೆ ಆಗೋಯ್ತು. ಪರವಾಗಿಲ್ವೇ ಹುಡುಗ ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳ್ತಾ ಇದ್ದಾನೆ, ನನಗೆ ಕಾಪಾಡೋದಕ್ಕೋಸ್ಕರ, ಬೇರೆಯವ್ರು ನನ್ನ ಏನೋ ಅಂತ ಇದಾರೆ ಅನ್ನೋದಕ್ಕೋಸ್ಕರ ಇವ್ನು ಇಷ್ಟೆಲ್ಲ ಮಾಡ್ತಿದ್ದಾನಲ್ವಾ ಅಂತ ಹೇಳಿ ಈ ಲೂಸು ಮಾಸ್ಕ್ ಎಲ್ಲ ತೆಗೆ ಕೊಟ್ಟೋದ್ಲು. ಅದ್ರ ಅಮ್ಮನೆ ತಡೆದ್ಬಿಟ್ಟು, ಏನೇ ಮಾಡ್ತಾ ಇದೀಯಾ, ನೀನ್ ಮುಖ ತೋರ್ಸಕ್ ಹೋಗ್ಬಿಡ್ತಾ ಇದೀಯಾ ಅಂದಾಗ ಅವಾಗ ಅವಳಿಗೆ ಫ್ಲಾಶ್ ಆಯ್ತು, ಅಯ್ಯೋ ಹೌದಲ್ವಾ ಅಂತ. ಅದ್ರ ಅಮ್ಮ ಅಂತಾರೆ, ಇಲ್ಲಿ ನೋಡಪ್ಪ, ಆತರ ಎಲ್ಲ ಮುಖ ತೋರ್ಸಕ್ ಆಗೋದಿಲ್ಲ, ಅದು ನಮಗೂ ಅಪಾಯ ನಿಮ್ಗೂ ಅಪಾಯ, ಇವಾಗ ನೀನ್ ಬಿಡದೆ ಇತರ ನಮ್ಗೆ ಟೆನ್ಷನ್ ಮಾಡ್ತಾ ಇದ್ದೆ ಅನ್ಕೊಂಡು ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂದ ತಕ್ಷಣ ಹೀರೋ ಕೂಡ ಇಲ್ಲ ಬೇಡ ಆಂಟಿ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಅವನು ಹೀರೋಯಿನ್ಗೆ ಮೆಸೇಜ್ ಕಳಿಸ್ತಾ ಇರ್ತಾನೆ, ಹಾಯ್ ಏನ್ ಮಾಡ್ತಾ ಇದೀಯಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಕಾಲ್ ಮಾಡ್ತೀಯಾ, ಹಂಗೆ ಹಿಂಗೆ ಅಂತ ಲೈನ್ ಆಗಿ ಮೆಸೇಜ್ ಬರ್ತಾನೆ ಇರುತ್ತೆ. ಅವ್ನು ಕಳ್ಸೋ ಒಂದೊಂದ್ ಮೆಸೇಜ್ಗೂ ನೋಟಿಫಿಕೇಶನ್ ನಮ್ ಹೀರೋಯಿನ್ ಫೋನ್ ಇಂದ ಬರ್ತಾ ಇರುತ್ತೆ. ಟಿಂಗ್ 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 ಅಂತ ಸೌಂಡ್ ಬರ್ತಾ ಇದ್ರೆ ಇವನ್ಗೂ ಒಂದು ಕ್ಷಣ ಡೌಟ್ ಬಂದ್ಬಿಡ್ತು, ಇವಳೇನಾ ಅಂತ ಹೇಳಿ ತಿರುಗಿ ನೋಡೋಷ್ಟರಲ್ಲಿ ಅವಳು ಟಕ್ಕಂತ ಫೋನ್ ಎಲ್ಲ ಸೈಲೆಂಟ್ ಮಾಡ್ಬಿಟ್ಟು ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು, ಏನೋ ಮತ್ತೆ ತಿರ್ಗಿ ನೋಡ್ತಾ ಇದೀಯಾ, ಕಣ್ಗುಡೇನ ಕಿತ್ತಾಕ್ಬಿಡ್ತೀನಿ, ನಿನ್ಗೂ ಅಷ್ಟೇ ಮಾಟ ಮಾತ್ರ ಮಾಡ್ಬಿಡ್ತೀನಿ, ಓಟೋಗಿಲ್ಲಿಂದ ಅಂದಾಗ ಅವ್ನು ಕೂಡ ಓಕೆ ಸಾರಿ ಹೋಗ್ತೀನಿ ಅಂತ ಅಲ್ಲಿಂದ ಹೊರಟೋದ. ಇವಾಗ ಇವ್ರು ಕೂಡ ಅಪ್ಪಾಡಿ ಗಂಡ ಹತ್ರ ತಪ್ತು ಅಂತ ಅನ್ಕೊಂಡ್ ಬಂದ್ರು ದೂರ ನಮ್ ಹೀರೋಯಿನ್ಗ ಓ ಅಂತ ಅಳ್ತಾ ಇರ್ತಾಳೆ, ಅಮ್ಮ ಈ ತರ ಆಗೋಯ್ತು ಅಂತ. ಅವ್ರಮ್ಮ ಯಾಕೆ ಏನಾಯ್ತು ಅಂದಾಗ ಅವನನ್ನ ನೋಡ್ಬೇಕು, ಸ್ವಲ್ಪ ಹೊರಗಡೆ ಬರ್ತೀಯ ಅಂತ ಮೆಸೇಜ್ ಕಳ್ಸಿದ್ದಾನೆ. ಈ ಬಟ್ಟೆನಲ್ಲಿ ಹೆಂಗಮ್ಮ ಹೊರಗಡೆ ಹೋಗೋದು, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡೋಷ್ಟಿಲ್ಲ ಅಷ್ಟು ಅವ್ನು ನಿದ್ದೆನೆ ಮಾಡ್ಬಿಡ್ತಾನೆ ಅಂತ ಇವಳು ಅಳ್ಳವಾಗ ಅವ್ರಮ್ಮ ಅಂತಾರೆ, ಸರಿ ಇವಾಗ ಏನಕ್ಕತ್ರ ಅಳ್ತಾ ಇದೆ, ಮೂಗಲ್ ಗುಣ್ಣೆ ಬರ್ತಿದೆ ನೋಡು ಒರ್ಸ್ಕೋ, ಇದೋ ಈ ಬಟ್ಟೆ ಅಂಗಡಿಯಲ್ಲಿ ಇದಲ್ಲ, ಈ ಬಟ್ಟೆ ಓಕೆನಾ ಬಾ ಅದನ್ನ ತಗೊಡ್ತೀನಿ ಅಂತ ಹೇಳಿ ತಕ್ಷಣ ಕರ್ಕೊಂಡು ಹೋಗಿ ಆ ಡ್ರೆಸ್ ನ ಕೊಡಿಸ್ತಾರೆ. ಇವಳು ಆಗ ಡ್ರೆಸ್ ಹಾಕೊಂಡ್ ಬಂದಾಗ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ. ಸೂಪರ್ ಆಗಿದೆಯಾ ಕಣೆ, ಎಂತವ್ನು ಕೂಡ ನಿನ್ಗೆ ಫ್ಲಾಟ್ ಆಗ್ಬಿಡ್ಬೇಕು, ಹೋಗು ಅಂದಾಗ ಅವಳು ಕೂಡ ಓಕೆ ಅಮ್ಮ ಹೋಗ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಹೀರೋ ಹತ್ರ ಬರ್ತಾನೆ. ಸಾರಿ, ನಾನು ನಿನ್ ಮೆಸೇಜ್ ನ ಲೇಟ್ ಆಗಿ ನೋಡಿದೆ, ಈಗ ತಾನೇ ಸ್ನಾನ ಮಾಡ್ಕೊಂಡೆ, ಅದಕ್ಕೆ ಲೇಟ್ ಆಯ್ತು ಅಂದಾಗ ಅವನು ಇಲ್ಲಿ ಪರವಾಗಿಲ್ಲ ಏನಿಲ್ಲ ನಿನ್ನ ಹತ್ರ ಸಾರಿ ಕೇಳಕ್ಕೆ ಅಂದಾಗ ಇವಳು ಏನು ಸಾರಿ, ನಾ ಯಾಕೆ ಸಾರಿ ಅಂದಾಗ ಏನಿಲ್ಲ, ಬೆಳಗ್ಗೆ ನಾನು ಸ್ಕೂಲಲ್ಲಿ ಹತ್ರ ನಿನ್ನ ಹತ್ರ ರೂಢಾಗಿ ಮಾತಾಡದ್ನಲ್ವಾ, ಅದರಿಂದಾನೆ ಅವರು ನಿನ್ನೇನಾದ್ರು ಅಂದಾಗ ನೀನು ತಿರ್ಗಿಸ್ಕೊಂಡ್ ಮಾತಾಡು, ನೀನ್ ಸೈಲೆಂಟ್ ಆಗಿದ್ರೆ ಅದ್ ಹೆಂಗಿರತ್ತೆ ಹೇಳು ಅಂತ ಅವಳಿಗೆ ಸ್ವಲ್ಪ ಅಡ್ವೈಸ್ ಮಾಡ್ತಾನೆ. ಅಷ್ಟೇ ಅಲ್ಲ, ಯಾರಾದ್ರೂ ನೀನು ಮತ್ತೆ ಶಾಮನ್ನು ಮಂತ್ರವಾದಿ ಹಂಗೆ ಹಿಂಗೆ ಅಂತಂದ್ರೆ ಸ್ವಲ್ಪ ಕೋಪ ಬರುತ್ತಲ್ವಾ ಅಂತ ಹೇಳ್ತಾನೆ. ಅವಳಿಲ್ಲ ಪರವಾಗಿಲ್ಲ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯ ಅಂತಾಳ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಪವರ್ ಕಟ್ ಆಗೋಯ್ತು. ಅಲ್ಲೇ ಬೆಂಚ್ ಮೇಲೆ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈಗ ಕತ್ಲಾಗಿರೋದ್ರಿಂದ ಈ ದೆವ್ವಗಳೆಲ್ಲ ಸ್ವಲ್ಪ ಅವನ ಹತ್ರ ಬರೋ ತರ ಬರ್ತಾ ಇರುತ್ತೆ. ಇವಳಿಗೆ ದಕ್ಕಂತ ಆಗೋಯ್ತು, ಇದೇನಪ್ಪ ಇವಾಗ ಅವ್ನ ಮುಂದೆ ನಾನು ಏನು ಮಾತಾಡಕ್ಕೂ ಇಲ್ಲ, ಸುಮ್ನೆ ಇರಕ್ಕೂ ಇಲ್ಲ, ಆದ್ರೆ ನಾನೊಂದು ಒಳ್ಳೆ ಶಕ್ತಿ ತಾನೆ, ನಾನು ಅವನ್ನ ಮುಟ್ಟಿದ್ರೆ ಆ ದೆವ್ವಗಳೆಲ್ಲ ದೂರ ಹೋಗುತ್ತೆ, ಆದ್ರೆ ಏನ್ ರೀಸನ್ ಹೇಳ್ಬಿಟ್ಟು ಮುಟ್ಟೋದು, ಮತ್ತೆ ಅವ್ನ ತಪ್ಪಾಗಿ ತಿಳ್ಕೊಂತಾನ ಅಂತ ಯೋಚನೆ ಮಾಡಿದೋಳು. ಚಿಕ್ಕ ವಯಸ್ಸಿಂದ ನನ್ಗೆ ಈ ಕತ್ಲಂದ್ರೆ ತುಂಬಾನೇ ಭಯ, ಮನೇಲಿ ಪವರ್ ಕಟ್ಟೋದ ಕೂಡ ನಮ್ಮ ಅಮ್ಮ ಕೈನ ಗಟ್ಟಿಯಾಗಿ ಹಿಡ್ಕೊಳ್ತೀನಿ ಗೊತ್ತಾ, ನೀನೇನ್ ಅನ್ಕೊಂಡಿಲ್ಲ ಅಂದ್ರೆ ನಿನ್ ಕೈನ ಹಿಡ್ಕೋಬಹುದು ಅಂದಾಗ ಅವ್ನ್ ಕೂಡ ಸರಿ ಆಯ್ತು ಅಂತಾನ ಇವಳು ಕೂಡ ಕೈ ಹಿಡ್ಕೊಂತಾಳೆ. ಅವಾಗ ಅವನೊಂದು ವಿಷಯನ ಹೇಳ್ತಾನೆ, ಅಂದ್ರೆ ಅವ್ನ್ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ವಿಷಯನ. ಚಿಕ್ಕ ವಯಸ್ಸಿಂದ ನನ್ನನ್ನ ಎಲ್ಲರೂ ಬ್ಯಾಡ್ ಲಕ್, ನನ್ನ ಸುತ್ತ ದುಷ್ಟ ಶಕ್ತಿಗಳಿದೆ ಹಂಗೆ ಹಿಂಗೆ ಅಂತ ನನ್ ಮೇಲೆ ತುಂಬಾನೇ ಅಪಾದನೆ
ಯೋಚನೆ ಆಗ್ತಾ ಇದ್ರು. ನಮ್ಮ ಅಜ್ಜಿಗೆ ತುಂಬಾನೇ ಬೇಜಾರಾಗ್ತಾ ಇತ್ತು. ಹೆಂಗಾದ್ರೂ ಮಾಡಿ ನನ್ನನ್ನು ಅದರಿಂದ ದೂರ ಮಾಡ್ಬೇಕು ಅಂತ ಸುಮಾರು ಮಂತ್ರವಾದಿಗಳ ಹತ್ರ, ಈ ಶಾಮನ್ ಲೇಡೀಸ್ ಹತ್ರ ಎಲ್ಲ ಕರ್ಕೊಂಡೋಗಿ ನನಗೆ ಸರಿ ಮಾಡ್ತೀನಿ ಅನ್ನೋ ಹೆಸರಲ್ಲಿ ತುಂಬಾನೇ ನೋವು ಕೊಡೋರು. ಆದ್ರೆ ಪಾಪ ನಮ್ಮ ಅಜ್ಜಿ ಮಾತ್ರ ಏನ್ ಮಾಡಕ್ಕಾಗತ್ತೆ. ಆದ್ರೆ ಬರೋರೆಲ್ಲ ಫೋರ್ಜರಿ ಮಾಡೋರು, ಫ್ರಾಡ್ಗಳು ಅಂತ ಹೇಳಿ ನಮ್ಮ ಅಜ್ಜಿ ಹತ್ರ ನಾನು ಹೆಂಗ್ ಹೇಳಿ. ಅವಾಗ ನನಗೆ ಅರಿದೇ ಇರೋ ವಯಸ್ಸು. ನನಗೆ ಎಷ್ಟು ನೋವಾಗ್ತಾ ಇತ್ತಂದ್ರೆ ಅಷ್ಟೊಂದು ನೋವಾಗ್ತಾ ಇತ್ತು. ಬಟ್ ನಾನು ಹೇಳ್ಕೊಳಕ್ ಆಗದೆ ಇರೋ ಪರಿಸ್ಥಿತಿ. ಹಂಗೋ ಹಿಂಗೋ ನಾನೀಗ ದೊಡ್ಡವನ್ ಕೂಡ ಆದೆ. ಈಗ ನಮ್ಮ ಅಜ್ಜಿನೂ ನನ್ ಜೊತೆಗಿಲ್ಲ. ಆತ ಚಿಕ್ಕ ವಯಸ್ಸಿಂದ ನನ್ ಮೇಲೆ ಅದು ಇದು ಅಂತ ಹೇಳಿ ಬ್ಲೇಮ್ ಮಾಡಿದಾಗ, ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಬ್ಲೇಮ್ ಮಾಡಿದಾಗ ನಾನು ಯಾವ ತರ ಫೀಲ್ ಆಗ್ತಾ ಇದ್ನು, ಆ ಫೀಲ್ ನಿನ್ಗೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಇನ್ಮೇಲೆ ಹತ್ರ ಜೋರಾಗಿ ಮಾತಾಡಿದ್ದು ಅಂದಾಗ ಹೀರೋಯಿನ್ ಟಕ್ಕಂತ ಹಗ್ ಮಾಡ್ಕೊಂಡು ಹೇಳ್ತಾಳೆ, ಇಲ್ಲಿ ನೋಡು, ನೀನ್ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಂಡ್ಬೇಡ. ಯಾವ್ದೇ ಕಾರಣಕ್ಕೂ ನಾನ್ ನಿನ್ ಮೇಲೆ ತಪ್ಪಾಗಿ ತಿಳ್ಕೊಳಲ್ಲ. ನಿನ್ ಸುತ್ತ ಬ್ಯಾಡ್ ಲಕ್ ಇದೆ ಅಂತ ಕೂಡ ನಾನು ನಂಬೋದಿಲ್ಲ. ಯಾರೇ ಏನೇ ಹೇಳಿದ್ರು ಸರಿ, ನೀನ್ ಯಾವ್ದಕ್ಕೂ ಫೀಲ್ ಆಗ್ಬೇಡ. ನಿಂದು ಯಾವ್ದೇ ತಪ್ಪಿಲ್ಲ. ಆ ತಪ್ಪು ನೀಡೋ ಜಾಗದಲ್ಲಿ ನಿಂದಿದ್ರೆ ಕೂಡ ಅದು ನಿಂದಲ್ಲ ತಪ್ಪು. ನಿನ್ ಮನ್ಸನ್ನ ಗಟ್ಟಿ ಮಾಡ್ಕೊ ಅಂತ ಅವಳು ಇವಾಗ ಅವನಿಗೆ ಸ್ವಲ್ಪ ಸಮಾಧಾನ ಆಗೋ ತರ ಹೇಳ್ತಾ ಇರ್ತಾಳೆ. ಇದು ಅವನಿಗಂತೂ ತುಂಬಾನೇ ತೃಪ್ತಿಯಾಗಿರುತ್ತೆ. ಅವ್ರ ಅಜ್ಜಿ ಆದ್ಮೇಲೆ ನಮ್ ಹೀರೋಯಿನ್ ಹತ್ತಾನೆ ಸ್ವಲ್ಪ ಅಷ್ಟೋ ಇಷ್ಟೋ ಅವನ ಮೇಲೆ ಪ್ರೀತಿ ತೋರಿಸ್ತಾ ಇರೋದು. ಅದರಿಂದ ಅವ್ನಿಗೆ ತುಂಬಾನೇ ಫೀಲ್ ಆಗೋಯ್ತು. ಅವನು ಬದ್ಲಿಗೆ ಹಗ್ ಮಾಡ್ಕೊಂತಾನೆ. ಈ ತರ ಇವ್ರಿಬ್ರು ಕೂತಿರ್ಬೇಕಾದ್ರೆ ಟಕ್ಕಂತ ಪವರ್ ಬಂದಿದ ತಕ್ಷಣ ಏನು ಆಗೇ ಇಲ್ಲ ಅನ್ನೋ ತರ ಇಬ್ರು ದೂರ ದೂರ ಆಗ್ಬಿಟ್ರು. ಆಮೇಲೆ ಇನ್ನೇನು ಅವ್ರವ್ರ ಮನೆಗೆ ಹೋಗಿ ಸೇರ್ಕೊಂಡ್ರು. ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ ಹೀರೋಯಿನ್ ತುಂಬಾ ಖುಷಿಯಾಗಿ ಬಂದು ನಮ್ ಹೀರೋ ಅವ್ರ ಬಾಗ್ಲ ಹತ್ರ ನಿಂತ್ಕೊಂಡೆ, ರೆಡಿ ಆಗ್ಬಿಟ್ಟ, ಬಾಬಾ ಸ್ಕೂಲ್ಗೆ ಹೋಗೋಣ, ಇಬ್ರು ಜೊತೆಗೆ ಹೋಗೋಣ ಅಂತ ಕ್ಯಾಶುವಲ್ ಆಗಿ ಮಾತಾಡ್ಕೊಂತಾರೆ. ಹೀರೋ ಕೂಡ ಆಲ್ಮೋಸ್ಟ್ ನಮ್ ಹೀರೋಯಿನ್ ಒಂದು ಕ್ಲೋಸ್ ಫ್ರೆಂಡ್ ತರ ನೋಡಕ್ಕೆ ಶುರು ಮಾಡ್ಬಿಟ್ಟ. ಇಬ್ರು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ಕೂಲ್ಗೆ ಬೇರೆ ಟೈಮ್ ಆಯ್ತು. ಹೆಂಗ್ ಇವಾಗ ಹೋಗೋದು, ಬಸ್ಗೆ ವೇಟ್ ಮಾಡೋಷ್ಟು ಟೈಮ್ ಇಲ್ಲ ಅಂದಾಗ ಇವಳು ಅಂತಾಳೆ, ನನ್ನ ಹತ್ರ ಇಷ್ಟೊಂದು ಸೈಕಲ್ ಇದಲ್ವಾ, ಯಾವ್ದಾದ್ರು ಎತ್ಕೊ ಅಂತ. ನೋಡಿದ್ರೆ ಅದೆಲ್ಲ ಪಬ್ಲಿಕ್ ಸೈಕಲ್ಸ್, ಏನೋ ಇವ್ಳದೆ ಅನ್ನೋ ತರ ಹೇಳ್ತಾ ಇರ್ತಾಳೆ. ಅವ್ರಿಬ್ರು ಜಾಲಿಯಾಗ ಸೈಕಲ್ ನ ತಗೊಂಡು ಹರಟೆ ಹೊಡ್ಕೊಂಡು ತುಳ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ದಾರಿಯಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಜಿಹೋ ವೇಟ್ ಮಾಡ್ತಾ ಇರ್ತಾನೆ ಬಸ್ಗೋಸ್ಕರ. ಏನ್ ಇಷ್ಟೊಂದಾಯ್ತು ಇನ್ನು ಬಸ್ ಬಂದಿಲ್ವೇ ಅಂತ ನೋಡ್ತಾ ಇರ್ಬೇಕಾದ್ರೇನೆ ಇವ್ರಿಬ್ರು ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಇವ್ನ ಕೇರ್ ಕೂಡ ಮಾಡ್ಕೊಂಡಿಲ್ಲ. ಅವ್ನ ಬಂದ್ಲಿ ರೋಡಲ್ಲಿ ನಿಂತಿದ್ದಾನೆ ಅಂತ ಕೂಡ ಇವ್ರು ಗಮನಿಸ್ಕೊಂಡಿಲ್ಲ. ಇದನ್ನ ನೋಡಿ ಜಿಹೋಗೆ ಸ್ವಲ್ಪ ಬೇಜಾರಾಗುತ್ತೆ. ಬರ್ತಾ ಬರ್ತಾ ಇವ್ರಿಬ್ರು ತುಂಬಾ ಕ್ಲೋಸ್ ಆಗ್ತಾ ಇದ್ದಾರೆ ಅನ್ನೋ ತರ. ಪಾಪ ಅವ್ರಿಬ್ರು ಒಂದಾದ್ರೂ ಒಂದ್ ಕಡೆ ಖುಷಿ ಇದ್ರು ಇವ್ರ ನಿತ್ರ ಎಂಬೋ ಅಂತ ಬಿಟ್ಬಿಟ್ರಲ್ವಾ, ಅದಕ್ಕೊಂದ್ ಸ್ವಲ್ಪ ಬೇಜಾರಾಗ್ತಾ ಇದೆ. ಈಗ ಅವರು ಸ್ಕೂಲ್ಗೆ ಬಂದ್ಮೇಲೆ ಬುಲ್ಲಿ ಬಾಯ್ ಒಬ್ಬ ಇದ್ದ ಅಲ್ವಾ, ಅವ್ನ್ ಬಂದು ನಮ್ ಹೀರೋ ಹತ್ರ ಬಂದ್ಬಿಟ್ಟು ಹಂಗೆ ಭಯ ಪಡಿಸೋ ತರ, ಬೆದರ್ಸೋ ತರ, ಹೇಯ್ ಮರದಿಗೆ ಕ್ಲಾಸಸ್ ಎಲ್ಲ ಆದ್ಮೇಲೆ ಬ್ಯಾಕ್ ಯಾರ್ಡ್ ಅಲ್ಲಿ ಬಂದು ನಾನು ಮೀಟ್ ಮಾಡೋ ಅಂತ ಹೇಳ್ತಾನೆ. ಅವ್ನ್ ಪಡ್ಕೊಂಡ್ ಬಂದ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ. ಹೀರೋಗ್ ಅರ್ಥ ಆಯ್ತು ಏನಕ್ಕೆ ಅಂತ. ಬಟ್ ನಮ್ ಹೀರೋನ್ಗೆ ಗೊತ್ತಿಲ್ವಲ್ಲ ಯಾಕೆ ಏನಾಯ್ತು ಅನ್ನೋ ತರ ಕೇಳ್ತಾ ಇರ್ತಾಳೆ. ಆಕ್ಚುಲಿ ಏನಂದ್ರೆ ಅವತ್ತು ಬುಲ್ಲಿ ಬಾಯ್ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂದ್ಗಡೆನೆ ನಾಯಿ ಮರಿ ಹೋಗಿರತ್ತ. ಇವಳು ಬಂದ ನಾಯಿ ಮರಿನ ಮುದ್ದಾಡ್ತಾ ಇದ್ದು. ಬಟ್ ಅದನ್ನ ನೋಡಿ ನಮ್ ಹೀರೋ ತಪ್ಪಾಗಿ ತಿಳ್ಕೊಂಡಿರ್ತಾನಲ್ಲ, ಬುಲ್ಲಿ ಬಾಯ್ ನೇ ಇವಳು ಮುದ್ದಾಡ್ತಾ ಇದ್ದಾಳೆ ಅಂತ. ಸೊ ವಾಶ್ರೂಮ್ ಅಲ್ಲಿ ಹೋಗ್ಬಿಟ್ಟು ಅವ್ನ ಹತ್ರದಿಂದ ಗುರಾಯಿಸ್ಕೊಂಡೆಲ್ಲ ನೋಡಿರ್ತಾನಲ್ವಾ. ಸೆಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಬಂದಿದ್ರೆ ಆಗಿರೋದು. ಅದೇ ಹೊರಗಡೆ ಬಂದ್ಮೇಲೆ ಅಲ್ಲಿರೋ ಸರ್ ಹತ್ರ, ಸರ್ ಒಳಗಡೆ ವಾಶ್ರೂಮ್ ಅಲ್ಲಿ 3 ಹುಡುಗರು ಬಂದು ಸ್ಮೋಕಿಂಗ್ ಮಾಡ್ತಾ ಇದಾರೆ ಅಂತ ಹಾಕೊಟ್ಬಿಟ್ನ. ಸೊ ಸರ್ ಹತ್ರ ಸರ್ರೇ ಗುಸ ತಿಂದಿರ್ತಾರೆ. ಅದರಿಂದಾನೆ ಅದು ಹೀರೋನೇ ಹಾಕೊಟ್ಟಿರೋದು ಅಂತ ಗೊತ್ತಾಗ್ಬಿಟ್ಟು ಇವಾಗ ಅವನ್ನ ಒಂದ್ ಸೇಡ್ ತೀರ್ಸ್ಕೋಬೇಕು ಅನ್ನೋದಕ್ಕೋಸ್ಕರ ಸಾಯಂಕಾಲ ಬಂದು ಮೀಟ್ ಮಾಡೋ ಅಂತ ಇರೋದು. ಬಟ್ ನಮ್ ಹೀರೋ ಹೋಗ್ತಾನ, ಅವ್ನು ಹೋಗೋ ತರ ಇಲ್ಲ. ಬಟ್ ಈ ವಿಷಯನ ಹೀರೋಯಿನ್ಗೆ ಹೇಳಿದಾಗ ಹೀರೋನ ಅಯ್ಯೋ ಇವಾಗ ಅವ್ರ ಏನಾದ್ರು ಇನ್ನ ಸೇರ್ಕೊಂಡು ಹೊಡೆದ್ ಬಿಡ್ತಾರ, ಬಾ ನಾವು ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹತ್ರ ಹೇಳೋಣ, ಪ್ರೊಟೆಕ್ಷನ್ ನ ಕೇಳೋಣ ಅಂದಾಗ ಇವ್ನ ಅಂತಾನೆ ಅದೆಲ್ಲ ಏನು ಬೇಕಾಗಿಲ್ಲ, ನಾನು ನೋಡ್ಕೊಂತೀನಿ ಬಿಡು ಅಂತ. ನಮ್ ಹೀರೋ ಸ್ಕೂಲ್ ಮುಗಿದ್ಮೇಲೆ ಅವ್ರ ಹತ್ರ ಹೋಗ್ತಾನೆ ಮಾತಾಡ್ತಾನೆ ಅಂತ ನೋಡಿದ್ರೆ ಇವ್ನ್ ಪಾಡ್ಗೆ ಇವನು ಬಿಲ್ಲು ಬಾಣ ಪ್ರಾಕ್ಟೀಸ್ ಮಾಡ್ಕೊಂಡು ಇದ್ಬಿಟ್ಟ. ಹೋಗೇ ಇಲ್ಲ ಆ ಕಡೆ. ಬಟ್ ಅವ್ರ ಮಾತ್ರ ಅಲ್ಲಿ ವೇಟ್ ಮಾಡಿ ನೋಡ್ತಾರ. ಆಲ್ಮೋಸ್ಟ್ ಕತ್ಲಾಗ್ತಾನೆ ಬಂತು. ನಮ್ ಹೀರೋ ಬಂದಿದ್ ಪಾಡೇನು ಇಲ್ಲ. ಈಗ ಹೀರೋ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಅವರ ಪ್ರಾಕ್ಟೀಸ್ ರೂಮ್ ಗೆ ಬಂದಾಗ ಅಲ್ಲಿರೋ ಕೋಚ್ ಹೇಳ್ತಾರೆ, ಇದುವರೆಗೂ ನೀನ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದೀಯಪ್ಪ, ಹಿಂಗೆ ಹೋದ್ರೆ ನೀನ್ ಗೋಲ್ಡ್ ಮೆಡಲ್ ವಿನ್ ಆಗೋದು ಗ್ಯಾರಂಟಿ. ಆದ್ರೆ ಇದುವರೆಗೂ ನಾನು ಕ್ಲಬ್ ಅಲ್ಲಿ ಜಾಯ್ನ್ ಆಗಿಲ್ಲ ಕಣೋ, ಪ್ಲೀಸ್ ನನ್ ಕ್ಲಬ್ ಅಲ್ಲಿ ಜಾಯ್ನ್ ಆಗೋ ಅಂದಾಗ ಹೀರೋ ತುಂಬಾ ಖುಷಿಯಾಗಿ ಓಕೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟ. ನೀನ್ ಈ ಮಾತುಗೋಸ್ಕರ ಎಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದ ಗೊತ್ತಾ, ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣೋ. ಕ್ಲಬ್ ಅಲ್ಲಿ ಜಾಯ್ನ್ ಆಗ ಕೇಳ್ದೆ ಅಂತ ಹೇಳಿ ತುಂಬಾ ಸಂತೋಷವಾಗಿ ಫೀಲ್ ಆಗ್ಬೇಡ. ಅದಕ್ಕೊಂದು ಸಣ್ಣ ಟೆಸ್ಟ್ ಇದೆ. ಆ ಟೆಸ್ಟ್ ನಲ್ಲಿ ಇರೋರೆಲ್ಲ ಪಾಸ್ ಮಾಡಿದ್ದಾರೆ. ಇಲ್ಲಿ ನೋಡು, ನಿನ್ನ ಹತ್ರ ಒಂದು ಐಟಮ್ ನ ಕೊಡ್ತೀನಿ, ನೀನ್ ಅದನ್ನ ತಗೊಂಡು ದೂರದಲ್ಲಿ ಒಂದು ಮನೆ ಇದೆ ಅಲ್ವಾ ನಮ್ ಸ್ಕೂಲ್ ಇಂದ ದೂರದಲ್ಲಿ, ಆ ಮನೆವರೆಗೂ ಹೋಗ್ಬಿಟ್ಟು ನೀನ್ ಮತ್ತೆ ಅಲ್ಲಿಂದ ಇದನ್ನ ತಗೊಂಡ್ಬರ್ಬೇಕು. ಅದಕ್ಕೊಂದಿಷ್ಟು ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ನೀಲ್ ಬಂದು ರೀಚ್ ಮಾಡ್ಬೇಕು ಅಂದಾಗ ಅವ್ನು ಕೂಡ ಸರಿ ಅಂತ ಹೇಳ್ಬಿಟ್ಟ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಆ ಯೋನನ ತೋರಿಸ್ತಾರೆ. ಅವಳು ಬಂದು ಈಗ ಈ ದೆವ್ವದ ಬಿಲ್ಡಿಂಗ್ ಇತ್ತಲ್ವಾ, ಆ ಬಿಲ್ಡಿಂಗ್ ಒಳಗಡೆ ಹೋಗಿದ್ದಾಳೆ. ಅಂದ್ರೆ ಇವತ್ತಲ್ಲ, ನಮ್ ಹೀರೋ ಹೀರೋಯಿನ್ ಮೀಟ್ ಮಾಡಿರ್ತಾರಲ್ಲ ಅವತ್ತು ರಾತ್ರಿ ಇವಳು ಬಂದು ದೆವ್ವ ಮನೆಗೆ ಹೋಗಿದ್ದಾಳೆ. ಏನಕ್ ಹೋದ್ಲು, ಇನ್ನೋಗ್ಬಿಟ್ಟು ಏನೆಲ್ಲ ಎದ್ಬಿಸ್ಬಿಟ್ಟು ಬರ್ತಾಳೋ ಗೊತ್ತಿಲ್ಲ. ಇವತ್ತು ನೈಟ್ ನಮ್ ಹೀರೋಯಿನ್ ಬಂದು ಅವ್ರಮ್ಮ ಹೇಳಿರ್ತಾಳಲ್ವಾ, ಅವತ್ತು ಪೂಜೆ ಬಂದು ಅರ್ಧದಲ್ಲಿ ನಿಂತೋಯ್ತು, ಇವತ್ತು ಇನ್ನೊಂದು ಪೂಜೆ ಮಾಡ್ಬೇಕು ಅಂತ, ಇನ್ನು ಸ್ಟ್ರಾಂಗ್ ಆಗಿ ಪೂಜೆ ಮಾಡ್ಬೇಕು ಅಂತ. ಸೊ ಇವಳ ಕೈಯಲ್ಲಿ 2 ಪೇಪರ್ ಇಂದ ಮಾಡಿರೋ ಬೆಳಕುಗಳು, ಲೈಟ್ ತರ ಇರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ನೀನ್ ಅದನ್ನ ತಗೊಂಡ್ ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ ಅಂತ ಹೇಳಿರ್ತಾರೆ. ಇವಳು ಅದನ್ನ ಹೊರಕಾಗದೆ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಇವಳ ದೆವ್ವದ ಮನೆ ಹೋಗಿ ಸೇರ್ಕೊಳ್ಳೋಷ್ಟ್ರಲ್ಲಿ ಒಳಗಡೆ ತನ ಯೋನ ಕೂಡ ಇದ್ಲು. ಅವಳು ಲಾಸ್ಟ್ ನೈಟೇ ಬಂದಿದ್ದಾಳೆ. ಒಳಗಡೆ ಏನೋ ಪೂಜೆ ಮಾಡ್ತಾ ಇದ್ಲೇನೋ, ಯಾರೋ ಬಂದಿದ್ ಸೌಂಡ್ ಕೇಳಿಸ್ಕೊಂಡು ಅವಳು ಹೊರಗಡೆ ಬರ್ತಾಳೆ. ನೀವ್ಯಾರು, ನೀವೇನಕ್ಕೆ ಇಲ್ಲಿದ್ದೀರಾ? ಓ ನಮ್ಮಮ್ಮ ಹೇಳ್ತಾ ಇದ್ರು ನಮ್ ಜೊತೆ ಪೂಜೆ ಮಾಡಕ್ ಒಬ್ರು ಬರ್ತಾರೆ ಅಂತ. ಪರವಾಗಿಲ್ವೇ, ನಮಗ್ ಮುಂಚೆನೆ ಬಂದ್ಬಿಟ್ಟಿದೀರಾ ಅಂತ ಇವಳೇನೋ ಅನ್ನೋ ತರ ಲೇಡಿ ಹತ್ರ ಮಾತಾಡ್ತಾ ಇರ್ತಾಳೆ. ಆಕ್ಚುಲಿ ಇದಕ್ಕೂ ಮುಂಚೆ ಒಂದು ಸೀನ್ ಬರುತ್ತೆ, ಅದನ್ನ ಹೇಳೋದನ್ನ ಮರ್ತು ಬಿಟ್ಟೆ. ನಮ್ಮ ಹೀರೋಯಿನ್ ಅವ್ರ ಅಮ್ಮ ಏನಕ್ಕೆ ಇವಾಗ ಹೀರೋಯಿನ್ ಜೊತೆ ಬಂದಿಲ್ಲ ಅಂತಂದ್ರೆ, ಅವ್ರು ಬಂದು ಆ ಶಾಮನ್ ಇದ್ದಲ್ಲ ಒಬ್ಬ, ಅವನನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅವನ ಹತ್ರ ಯೋನ ಬಂದ್ ಹೋಗಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಅವಳೇನಕ್ಕೆ ಇಲ್ಲಿ ಬಂದ್ಲು, ಅವಳೇನ ಮಾಡ್ತಿದ್ದಾಳೆ, ಅವಳೇನಕ್ ಮತ್ತೆ ಊರಿಗೆ ಬಂದ್ಲು ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಆಗ್ತಾಗ ಅವ್ನು ಹೇಳ್ತಾನೆ, ಅದೆಲ್ಲ ನಾನ್ ಯಾಕೆ ಹೇಳ್ಬೇಕು, ಅಷ್ಟಿದ್ರೆ ನೀನ್ ಅವಳನ್ನ ಕೇಳಿ ತಿಳ್ಕೊಂಡಾಗ ಅವಳನ್ನ ಕಾಲ್ ನ ಅಟೆಂಡ್ ಮಾಡೋದಿಲ್ಲ. ಕಾಲ್ ಮಾಡ್ಬಿಟ್ಟು ಏನಕ್ ಬಂದ್ಲು ನೀನೇ ಕೇಳು ಅಂದಾಗ ಅವ್ನು ಕೂಡ ಸರಿ ಆಯ್ತು ಇರಿ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿ ಯೋನನ ಕೇಳಿದಾಗ ಅವಳಂತಾಳೆ, ಯಾಕೆ
ಇದನ್ನೆಲ್ಲ ಅವ್ರು ಕೇಳಲ್ವಂತ, ಒಂದು ಕೇಳಿದ್ರೆ ಅವ್ರನ್ನ ಕೇಳಿ ನನ್ಗೆ ಇವಾಗ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಟ್ರು. ಇದರಿಂದ ಹೀರೋಯಿನ್ ನಮಗೆ ಟೆನ್ಷನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇಬ್ಬರ ಮಧ್ಯೆ ಅಂತ ಏನ್ ಜಗಳ ನಡೀತು ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ನಮ್ ಹೀರೋಯಿನ್ ಮತ್ತೆ ಅಯ್ಯೋನ ಇಬ್ರು ಮಾತಾಡ್ತಾ ಇರ್ತಾರೆ. ಇವಳು ಕೇಳಿರ್ತಾಳಲ್ವಾ, ನಮ್ಮಮ್ಮ ಬರಕ್ ಹೇಳಿರೋ ಮಂತ್ರವಾದಿ ನೀವೇನಾ, ಅಮ್ಮನ ಹಿಂದ್ಗಡೆನೆ ಬರ್ತಾ ಇದ್ರೆ ನಾನ್ ಸ್ವಲ್ಪ ಬೇಗ ಬಂದ್ಬಿಟ್ಟೆ ಅಂದಾಗ, ಓ ಹೌದಾ, ನಿಮ್ಮಮ್ಮ ಬರೋಷ್ಟ್ರಲ್ಲಿ ಒಳಗಡೆ ಪೂಜೆ ಸ್ಟಾರ್ಟ್ ಮಾಡಿದೀನಿ, ಬಾ ನಾನು ನೀನು ಪೂಜೆ ಮಾಡೋಣ ಅಂತ ಟಕ್ಕಂತ ಅವಳು ಮಾಸ್ಕ್ ನ ತೆಗೆದ್ಬಿಟ್ರು. ಅವಳ ಅಯ್ಯೋ ಇಲ್ಲ, ನಾನು ಮಾಸ್ಕ್ ಹಾಕೊಂಡೆ ಪೂಜೆ ಮಾಡೋದು, ನಾನ್ ಹತ್ರ ಎಲ್ಲ ಮಾಡಲ್ಲ ಅಂದಾಗ ಅವ್ರ ಅಂತಾರೆ, ಓ ಹೌದಾ, ಆ ಪೂಜೆಗೆಲ್ಲ ನೀನ್ ಮಾಸ್ಕ್ ಹಾಕೊಂಡ್ ಮಾಡ್ಬೋದು, ಬಟ್ ಇದಕ್ಕೆ ಆತರ ಮಾಡಂಗಿಲ್ಲ, ಒಂದೇ ಒಂದು ಯಾಗ ನನ್ ಜೊತೆ ಮಾಡು, ಆಮೇಲೆ ನೀನ್ ಮಾಸ್ಕ್ ಹಾಕೊಂಡಾಗ ಇವಳು ಕೂಡ ಓಕೆ ಅಂತ ಹೇಳಿ ಇವಾಗ ಇಬ್ರು ಅಲ್ಲಿ ಆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಈಗ ಅವಳು ತಗೊಂಡ್ ಬಂದಿದ್ಲಲ್ಲ ದೊಡ್ಡ ದೊಡ್ಡ ಲೈಟ್ಸ್ ತರ, ಅದನ್ನ ಹಂಗೆ ಇಬ್ರು ಒಬ್ಬರೊಬ್ಬರು ಇಟ್ಕೊಂಡು ಹಂಗೆ ಒಂದು ಹಾಡೆಲ್ಲ ಆಡ್ಕೊಂಡು ಪೂಜೆ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಡ್ಯಾನ್ಸ್ ನ ಹಾಡ್ತಾ ಇರ್ತಾರೆ. ಇಲ್ಲಿ ಏನ್ ಟ್ವಿಸ್ಟ್ ಅಂದ್ರೆ ನಮ್ ಹೀರೋ ಕೂಡ ಇದೇ ಬಿಲ್ಡಿಂಗ್ ಕಡೆನೆ ಬರ್ತಾ ಇರೋದು. ಸ್ಕೂಲ್ಗೆ ಹಿಂದ್ಗಡೆ ಇರೋ ಬಿಲ್ಡಿಂಗ್ ಇದೆ, ಆ ಕೋಚ್ ಹೇಳಿರ್ತಾರಲ್ವಾ ಮನೆವರೆಗೂ ಹೋಗ್ ಬರ್ಬೇಕು ಅಂತ, ಸೊ ಅವ್ನ್ ಕೂಡ ಅಲ್ಲಿಗೆ ಬರ್ತಾ ಇರ್ತಾನೆ. ಬರೋದು ಅಲ್ದೆ ಇದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಟ. ಆ ಮಂತ್ರವಾದಿ ಲೇಡಿ ಜೊತೆ ಇವಳೇನ್ ಮಾಡ್ತಿದ್ದಾಳೆ ಅಂತ. ಯಾಕಂದ್ರೆ ಮಂತ್ರವಾದಿ ಅಂದ್ರೆ ಕೆಟ್ಟವ್ರು ಅನ್ನೋ ಒಂದು ನಂಬಿಕೆ ಅವನ್ಗೆ ಬಂದಿದ್ದೆ ಈ ಯೋನಾನ ನೋಡ್ಬಿಟ್ಟು. ಯಾಕಂದ್ರೆ ಅವಳು ಅಷ್ಟು ಚಿಂತೆ ಹಿಂಸೆ ಕೊಟ್ಟಿರ್ತಾಳೆ ನಮ್ ಹೀರೋಗೆ. ಇವಾಗ ಅವಳ ಜೊತೆ ಸೇರ್ಕೊಂಡು ನಮ್ ಹೀರೋಯಿನ್ ಕೂಡ ಡ್ಯಾನ್ಸ್ ಆಡ್ತಾ ಇರೋದನ್ನ ನೋಡಿ ನಮ್ ಹೀರೋಯಿನ್ ಬಗ್ಗೆನು ತಪ್ಪಾಗಿ ತಿನ್ಕೊಳ್ತಾನೆ. ಇವಳು ಕೂಡ ಒಂದು ಶಾಮನ್ನೇ, ಯಾಕೆ ಅವಳು ನನ್ನ ಹತ್ರ ನಿಜ ಹೇಳಿಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಇವಳು ಡ್ಯಾನ್ಸ್ ಎಲ್ಲ ಆಡಿ ಮುಗಿಸಿದ್ಮೇಲೆ ಹೀರೋ ಇಲ್ಲಿ ಬಂದಿರೋದನ್ನ ನೋಡ್ಬಿಟ್ಟು ಇನ್ನೂ ಟೆನ್ಷನ್ ಆಗ್ಬಿಟ್ಟು, ಯಾಕೋ ಹತ್ರ ಹೋಗ್ತಾ ಇದೆ, ಇರೋ ಒಂದ್ ನಿಮಿಷ ಅಂತ ಅವನನ್ನ ಫಾಲೋ ಮಾಡ್ಕೊಂಡೆ ಹೋಗ್ತಾ ಇರ್ತಾಳೆ. ಇದನ್ನ ಗಮನಿಸೋ ಇವನಾಗೆ ಯೋಚನೆ ಬರುತ್ತೆ, ಓ ನಿಮ್ಮಿಬ್ರಿಗೂ ಆಲ್ರೆಡಿ ಪರಿಚಯ ಇದೆಯಾ, ಸರಿ ಆಯ್ತು ನೋಡ್ಕೊಂತೀನಿ ಅಂತ ಇವಳೇನಿ ನಿಕ್ತಾಳೋ ಗೊತ್ತಿಲ್ಲ. ಆದ್ರೆ ನಮ್ ಹೀರೋ ತುಂಬಾ ಕೋಪದಲ್ಲಿ ಹೋಗ್ತಾ ಇರೋದ್ರಿಂದ ಕಾಲೆಲ್ಲ ಎಡವಿ ಕೆಳಗಡೆ ಬಿದ್ಬಿಟ್ಟ. ಪಾಪ ಅವನ್ಗೆ ಲೈಟ್ ಆಗಿ ಗಾಯ ಕೂಡ ಆಯ್ತು, ಆದ್ರೂ ಅದನ್ನ ಗಮನಿಸ್ಕೊಂಡಿಲ್ಲ. ಕೈಲಿರೋ ಟಾರ್ಚ್ ನ ಕೂಡ ಕೆಳಗಡೆ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾನೆ. ಇವಳ್ಗ ಇವನೇನ್ ಇಷ್ಟೊಂದು ಕೋಪದಲ್ಲಿ ಹೋಗ್ತಿದ್ದಾನೆ, ಹೆಂಗೆ ಹೇಳಿ ಇವಳಿಗೆ ಸಮಾಧಾನ ಮಾಡೋದು ಗೊತ್ತಾಗ್ತಾ ಇಲ್ವೇ ಅಂತ ಇವಳು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವ್ನು ಹಂಗೆ ದಾರಿಯಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲೇ ಬುಲಿ ಬಾಯ್ಸ್ ಎಲ್ಲ ಇರ್ತಾರೆ. ಅವ್ರಿಗೆ ಟೆನ್ಷನ್ ಆಗೋಯ್ತು, ಸ್ಕೂಲ್ ಮುಗಿಸ್ಕೊಂಡು ಅಲ್ಲಿ ಬಾರೋ ಅಂದ್ರೆ ಬರಲ್ವಾ, ನೀನೇನ್ ದೊಡ್ಡ ರಾಜನ, ನಿನ್ಗೋಸ್ಕರ ನಾವ್ ವೇಟ್ ಮಾಡ್ಬೇಕಾ ಅಂತ ಅವ್ರನ್ನ ಕೇಳ್ತಾ ಇದ್ರೆ ಅವ್ನು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾನ. ಅಷ್ಟೇ ಬಂದಿದ್ ಸ್ಪೀಡ್ಗೆ ಅವ್ನ ಹಾಕೊಂಡ್ ಸರಿಯಾಗಿ ಹೊಡಿಯಕ್ಕೆ ಶುರು ಮಾಡ್ಬಿಟ್ರು. ಬಟ್ ನಮ್ ಹೀರೋ ಏನು ರಿಟರ್ನ್ ಮಾತಾಡ್ತಾನು ಇಲ್ಲ, ಅವ್ರ ಹತ್ರ ಏನು ಹೇಳ್ತಾನು ಇಲ್ಲ, ಸರಿಯಾಗಿ ಒದೆ ತಿಂತಾ ಇದ್ದಾನೆ ಅವ್ರ ಕೈಯಲ್ಲಿ. ಅಷ್ಟೇ ಅಲ್ಲದೆ ಹೀರೋ ಅವು ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಟ. ಯಾಕೆಲ್ಲರೂ ನನ್ನ ಹತ್ರ ಚೀಟ್ ಮಾಡ್ತೀರಾ, ಒಂದು ಚೀಟ್ ಮಾಡ್ತೀರಾ ಅಥವಾ ನನ್ಗೆ ಹರ್ಟ್ ಮಾಡ್ತೀರಾ, ನನ್ ಮನ್ಸಿಗೆ ನೋವಾಗೋ ತರ ನಡ್ಕೊಳ್ತೀರಾ, ಯಾಕೆಲ್ಲರಿಗೂ ನನ್ ಮೇಲೆ ಈ ತರ ಒಂದು ಕೋಪ, ಯಾಕೆಲ್ಲರೂ ನನ್ನ ಹತ್ರ ನಡೆಸ್ತಾ ಇದೀರಾ ಅಂತ ಫುಲ್ ಫೀಲ್ ಮಾಡಿ ಹತ್ತಿದ ತಕ್ಷಣ ಅವ್ರಿಗೆ ಒಂಥರ ಭಯ ಆಗೋಯ್ತು. ಆಲ್ರೆಡಿ ಅವ್ನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಂಗಿದ್ದಾನೆ ಕಣೋ, ನಾವು ಬೇರೆ ಹೊಡೆದ್ಬಿಟ್ವಿ, ಇನ್ನೇನ್ ಮಾಡ್ಕೊಂತಾನೇನೋ, ಬನ್ರಿಲಿಂದ ಹೊರಟೋಗೋಣ ಅಂತ ಸೈಲೆಂಟ್ ಆಗಿ ಅವರಲ್ಲಿಂದ ಹೊರಟೋದ್ರು. ಬಟ್ ನಮ್ ಹೀರೋ ಮಾತ್ರ ಹುಚ್ಚಿಡದ ಒಂಥರ ಅದೇ ಜಾಗದಲ್ಲೇ ಕೂತ್ಕೊಂಡಿರ್ತಾನೆ. ನಮ್ ಹೀರೋಯಿನ್ ಕೂಡ ಬಂದ್ ನೋಡ್ಬಿಟ್ಲು. ಆದ್ರೆ ನಮ್ ಹೀರೋ ಈಗ ತುಂಬಾನೇ ಬೇಜಾರಲ್ಲಿ ಇರೋದ್ರಿಂದ ತುಂಬಾ ದೆವ್ವಗಳು ಅವನ ಹತ್ರ ಬರ್ತಾ ಇರುತ್ತೆ. ಅವ್ನ್ಗೆ ಅದು ಇಂಜುರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇವಳು ಬಂದವಳು, ಇವ್ಳು ಮುಟ್ಟಿದ್ರೆ ನಮ್ ಹೀರೋನ ಮುಟ್ಕೊಂಡ್ರೆ ದೆವ್ವ ಎಲ್ಲ ದೂರ ಹೋಗುತ್ತಲ್ವಾ, ಸೊ ಬಂದು ಮುಟ್ಕೊಂತಾಳೆ. ಬಟ್ ಯಾವ್ದೇ ದೆವ್ವ ಕಂಟ್ರೋಲ್ ಆಗೋ ತರ ಇನ್ನು ಹತ್ರ ಬರ್ತಾ ಇರುತ್ತೆ. ಇವಳಿಗೆ ಅರ್ಥ ಆಗೋಯ್ತು ಅವನಿಗೆ ಅಷ್ಟು ಬೇಜಾರಲ್ಲಿ ಇರೋದ್ರಿಂದಾನೇ ಆ ದೆವ್ವಗಳೆಲ್ಲ ಈ ತರ ಹತ್ರ ಬರ್ತಾ ಇದೆ ಅಂತ. ನೆಕ್ಸ್ಟ್ ಮಿನಿಟ್ ಅವಳ ಹತ್ರ ಇರೋ ಉಪ್ಪೆಲ್ಲ ತಗೊಂಡು, ಆ ಮಂತರ್ಸಿರೋ ಉಪ್ಪು ಅದನ್ನೆಲ್ಲ ತಗೊಂಡು ದೆವ್ವಗಳ ಮೇಲೆ ಎರ್ಚ್ಕೊಂಡು ಹೋಗ್ರಿ ದೂರ ಹೋಗ್ರಿ ಅಂತ ಓಡಿಸ್ತಾ ಇರ್ತಾಳೆ. ಇದನ್ನ ನೋಡ್ತಿದ್ರೆ ನಮ್ ಹೀರೋಗೆ ಇನ್ನೂ ಕೋಪ ಬರುತ್ತೆ. ಯಾಕಂದ್ರೆ ಯೋನ ಬಂದು ಯಾವಾಗೂ ನಮ್ ಹೀರೋ ಮೇಲೆ ಆ ಉಪ್ಪು ಹಾಕ್ಬಿಟ್ಟೆ ಮಂತ್ರಗಳನ್ನ ಹೇಳ್ತಾ ಇದ್ದಿದ್ದು, ನೀನೊಂದು ದುಷ್ಟ ಶಕ್ತಿ ಅಂತೆಲ್ಲ ಹೇಳ್ತಾ ಇದ್ದಿದ್ದು. ಇವಾಗ ಇವಳು ಕೂಡ ಈ ತರ ಉಪ್ಪು ಚೆಲ್ತಾ ಇರೋದನ್ನ ನೋಡ್ಬಿಟ್ಟು ನನ್ನ ಇನ್ನಷ್ಟು ಫೀಲ್ ಮಾಡೋ ತರ ಮಾಡ್ತಿದ್ದಾಳೆ ಅಂತ ಅವ್ನು ಇನ್ನೂ ಕೋಪ ಮಾಡ್ಕೊಂತಾನೆ. ಇದು ನಮ್ ಹೀರೋಯಿನ್ಗೆ ಅರ್ಥ ಆಯ್ತು. ಇಲ್ಲ ನೀನ್ ಅನ್ಕೊಂಡಿರೋ ತರ ಅಲ್ಲ, ದಯವಿಟ್ಟು ನನ್ನ ನಂಬು, ಇಲ್ಲಿ ಸುತ್ತ ದೆವ್ವದ ಮೇಲೆ ನಾನು ಉಪ್ಪು ಹಾಕದೆ ಹೊರತು ನಿನ್ನ ಹರ್ಟ್ ಮಾಡ್ಬೇಕು ಅನ್ನೋದಕ್ಕಲ್ಲ. ನಾನು ಈ ತರ ಶಾಮನ್ ಲೇಡಿ ಅನ್ನೋದನ್ನ ನಾನು ನಿನ್ನ ಹತ್ರ ಮುಚ್ಚಿಡೋದಕ್ಕೆ ಒಂದು ಕಾರಣ ಇದೆ, ದಯವಿಟ್ಟು ನನ್ನ ನಂಬು, ನನ್ನ ಮಾತನ್ನ ನಂಬು ಅಂತ ಇದ್ರೆ ಕೂಡ ಅವ್ನು ನಂಬ್ತಾ ಇಲ್ಲ. ಎಲ್ಲರೂ ಒಂದೇ ಅಲ್ವಾ, ನೀನ್ ಮಾತ್ರ ಏನು ದೊಡ್ಡ ಒಳ್ಳೆಯವಳು ಅನ್ನೋ ತರ ಮಾತಾಡ್ತಾ ಇದ್ಯಾ, ಆ ಯೋನ ತರನೇ ಎಲ್ಲರೂ ನನ್ನ ಹರ್ಟ್ ಮಾಡ್ಬೇಕಂತಾನೆ ಅನ್ಕೊಳ್ತಾರೆ. ಈ ಶಾಮನ್ಸ್ ಎಲ್ಲ 2 ಟೈಪ್ ಇರ್ತಾರೆ. ಒಂದು ಒಬ್ಬರನ್ನ ಹರ್ಟ್ ಮಾಡಕ್ಕೆ ಅಂತ, ಎರಡನೇದು ಒಬ್ರು ಹರ್ಟ್ ಆಗ್ತಾ ಇದ್ರೆ ನೋಡಿ ಆನಂದ ಪಡೋರು. ನೀನ್ 2ನೇ ಟೈಪು. ನಾನ್ ಹರ್ಟ್ ಆಗ್ತಾ ಇದ್ರೆ ನೀನ್ ಅದನ್ನ ನೋಡಿ ಆನಂದ ಪಡ್ತೀಯ ಅಲ್ವಾ, ಇನ್ ಯಾವತ್ಗೂ ನನ್ ಮುಖ ನೋಡ್ಬೇಡ, ನಿನ್ ಮುಖ ಕೂಡ ನನ್ಗೆ ತೋರಿಸ್ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ. ಇವಳಿಗೆ ತುಂಬಾನೇ ಬೇಜಾರಾಗೋಯ್ತು. ಅದಾದ್ಮೇಲೆ ನಮ್ ಹೀರೋಯಿನ್ ಅವ್ರ ಅಮ್ಮ ಮತ್ತೆ ಇನ್ನೊಂದ್ ಸ್ವಲ್ಪ ಶಾಮನ್ಸ್ ನೆಲ್ಲ ಕರ್ಕೊಂಡು ಅವ್ರು ಕೂಡ ಮನೆ ಹತ್ರ ಪೂಜೆ ಮಾಡಕ್ಕೆ ಅಂತ ಬರ್ತಾ ಇರ್ತಾರೆ. ಯಾಕಂದ್ರೆ ಇವಾಗ ಒಳಗಡೆ ಇರೋ ದೆವ್ವ ಆಲ್ಮೋಸ್ಟ್ ತುಂಬಾನೇ ಪವರ್ಫುಲ್ ಆಗ್ಬಿಟ್ಟಿದೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಸುಮಾರು ಮಂತ್ರಗಳನ್ನ ಮಾಡ್ಬೇಕು, ಸುಮಾರು ತಡೆಗಳನ್ನ ಕಟ್ಬೇಕು, ಯಾರು ಒಳಗಡೆ ಹೋಗದೆ ಇರೋ ತರ ಮಾಡ್ಬೇಕು. ಅದಕ್ಕೆ ನಮ್ ಹೀರೋಯಿನ್ ಅವ್ರ ಆಗ ಮತ್ತೆ ಶಾಮನ್ ಒಬ್ಬ ಇದ್ದ ಅಲ್ವಾ, ಪೂಜೆ ಮಂತ್ರಗಳನ್ನೆಲ್ಲ ಬರ್ಕೊಡ್ತಾ ಇದ್ದ ಅಲ್ವಾ, ಅವನು ಮತ್ತೆ ಇನ್ನು ಕೆಲವರು ಯಾರು ತುಂಬಾ ಜನ ಬಂದಿರ್ತಾರೆ. ಯಾಕಂದ್ರೆ ಈ ದೆವ್ವ ಸುಮಾರು ವರ್ಷಗಳಿಂದ ಈ ಮನೆಯಲ್ಲಿದೆ. ಹತ್ತತ್ರ ಒಂದು 100 ಆತ್ಮಗಳನ್ನ ಅದು ತಿನ್ಬಿಟ್ರೆ ಅದು ಅಂತಿಲ್ದೇ ಇರೋ ಶಕ್ತಿ ಅದಕ್ಕೆ ಬಂದ್ಬಿಡುತ್ತೆ. ಆಮೇಲೆ ಯಾರೇ ಏನೇ ಮಾಡಿದ್ರೆ ಕೂಡ ಅದನ್ನ ಇಲ್ಲಿಂದ ಓಡ್ಸಕ್ ಆಗೋದಿಲ್ಲ. ಸೊ ಅದನ್ನ ಬಂದಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈಗ ಅವರು ಪೂಜೆ ಎಲ್ಲ ಮಾಡ್ತಾ ಇರೋದು. ಆಲ್ರೆಡಿ ಈಗ ದೆವ್ವ 98 ಆತ್ಮಗಳನ್ನ ತಿನ್ಬಿಟ್ಟಿದೆ. ಇನ್ 2 ಆತ್ಮನ ತಿಂದ್ರೆ ಅದ್ ಇನ್ನಷ್ಟು ಶಕ್ತಿ ಆಗ್ಬಿಡುತ್ತೆ ಅಂತ ಈಗ ಪೂಜೆಗಳನ್ನ ಮಾಡ್ತಾ ಇದಾರೆ. ಅಷ್ಟೇ ಅಲ್ಲ, ಇವ್ರಿಗೆ ಇನ್ನೊಂದ್ ವಿಷಯ ಕೂಡ ಗೊತ್ತಾಗುತ್ತೆ. ಆ ಆತ್ಮ ಈ ಒಳಗಡೆ ಇರೋ ಆ ದೆವ್ವ ಬಂದು ಇನ್ನಷ್ಟು ಪವರ್ಫುಲ್ ಆಗೋದಕ್ಕೆ ಬೇರೆ ಯಾರೋ ಬಂದು ಮಂತ್ರನ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ. ಯಾರಿರ್ಬೋದು ಅಂತ ಹೇಳಿ ಟೆನ್ಷನ್ ಆಗಿ ಈಗ ಸದ್ಯಕ್ಕೆ ಏನೋ ಬಂದಿ ಮಾಡೋ ತರ ಪೂಜೆಗಳನ್ನೆಲ್ಲ ಮಾಡ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಹತ್ರ ಹೋಗ್ಬೇಕಾದ್ರೆ ಹೀರೋಯಿನ್ ಅವ್ರ ಅಮ್ಮಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಇವಳು ಎಲ್ಲೋದ್ಲು, ಇವಳು ನನಗ್ ಮುಂಚೆನೆ ಬಂದು ಇಲ್ಲಿ ಇರು ಅಂತ ಹೇಳಿದ್ರೆ ಎಲ್ಲೋಗ್ಬಿಟ್ಲು ಅಂತ ಹೇಳಿ ಬೈಕೊಂಡು ಅವರು ಮನೆ ಕಡೆ ಬರ್ತಾರೆ. ಮನೆ ಹತ್ರ ಬಂದು ನೋಡೋಷ್ಟ್ರಲ್ಲಿ ಅವಳು ಫೋನು ಮನೇಲೆ ಇಟ್ಟಿರ್ತಾಳೆ. ಹಂಗಾದ್ರೆ ಇದೇನಿದು ಮನೇಲಿ ರಿಂಗ್ ಆಗ್ತಿದೆ, ಅವಳೇನಕ್ ಮನೆಗ್ ಬಂದಿದ್ದಾಳೆ ಅಂತ ಹೇಳಿ
ಹೇಳಿ ಒಳಗಡೆ ಬಂದ್ ನೋಡಿದ್ರೆ ಅವಳೊಳೆ ಹುಚ್ಚಿಡ್ದಿರೋ ತರ ಕೂತಿರ್ತಾಳೆ. ಅವ್ರ ಅಮ್ಮಗ ಒಂಥರ ಭಯ ಆಗೋಯ್ತು. ಯಾಕೆ ಏನಾಯ್ತು ಅಂದಾಗ, ಅಮ್ಮ ನಾನು ಈ ತರ ಜಾಗದಲ್ಲಿ ಇರ್ಬೇಕಾದ್ರೆ ಅವ್ನನ್ನ ನೋಡ್ಬಿಟ್ಟ ಅಮ್ಮ, ನಾನೇ ಶೋಮನ್ ಅಂತ ಅವ್ನಿಗೆ ಗೊತ್ತಾಗೋಯ್ತು, ನನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಹೋದ ಅಂದಾಗ ಅವ್ರ ಅಮ್ಮಗ್ ತುಂಬಾನೇ ಫೀಲ್ ಆಗುತ್ತೆ. ಪಾಪ ಅವ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು, ಇವಾಗ ಇವಳ ಶೋಮನ್ ಅಂತ ಗೊತ್ತಾದ್ಮೇಲೆ ಅವ್ನ್ ಬೇರೆ ಕೋಪ ಮಾಡ್ಕೊಂಡಿದ್ದಾನೆ, ಹೆಂಗ್ ಇವ್ರಿಬ್ರು ಒಂದಾಗ್ತಾರೋ ಏನೋ ಅಂತ ಸ್ವಲ್ಪ ಫೀಲ್ ಮಾಡ್ತಾರೆ. ಅದೇ ತರ ನಮ್ ಹೀರೋ ಕೂಡ ಇಲ್ಲಿ ಮನೆಗ್ ಬಂದ್ಮೇಲೆ ಆ ಶೋಮನ್ ಲೇಡಿ ಇದ್ಲಲ್ಲ ಯೋನಾ, ಅವಳು ಬಂದು ಅವ್ರ ಅಜ್ಜಿ ಅವರ ಗೋರಿ ಹತ್ರ ಹೋಗಿ ಅವ್ನ್ ಫೋಟೋಸ್ ಎಲ್ಲ ಇಟ್ಬಿಟ್ಟು ಬಂದಿರ್ತಾನಲ್ವಾ, ಆ ಫೋಟೋಸ್ ಎಲ್ಲ ತಗೊಂಡ್ ಅದ್ರ ಮೇಲೆಲ್ಲ ಫುಲ್ ಕೆಲವು ಮಂತ್ರಗಳನ್ನೆಲ್ಲ ಬರ್ದಿಟ್ಟಿರ್ತಾಳೆ. ನಿಮ್ ಅಜ್ಜಿ ಆತ್ಮ ಇನ್ನು ಸ್ವರ್ಗಕ್ಕೆ ಹೋಗ್ಲಿಲ್ಲ, ಅದು ಕಳ್ಸ್ಕೊಡಕ್ಕೆ ನಾನು ಬಂದಿರೋದು ಅಂತ ಹೇಳಿ ಮಂತ್ರಗಳನ್ನೆಲ್ಲ ಬರ್ದಿರ್ತಾಳಲ್ಲ, ಅದನ್ನ ನೋಡಿ ಅವ್ನಿಗೆ ಟೆನ್ಷನ್ ಆಗೋಯ್ತು. ಇವ್ಳಿಗೆ ಎಷ್ಟು ಕೊಬ್ಬಿದ್ರೆ ನಮ್ಮ ಅಜ್ಜಿ ಫೋಟೋ ಮೇಲೆ ಈ ತರ ಬರೀತಾಳೆ ಅಂತ ಹೇಳಿ ಬೈಕೊಂಡದೆಲ್ಲ ಓರಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಹೀರೋನ ನೆನ್ಸ್ಕೊಂಡ್ ಕೂಡ ತುಂಬಾನೇ ಕೋಪ ಪಡ್ತಾನೆ. ಯಾಕೆಲ್ಲರೂ ನನ್ಗೆ ಈ ತರ ಕಷ್ಟ ಕೊಟ್ಟು ನೋಡ್ಬೇಕು ಅಂತ ಇಷ್ಟೊಂದು ನೋವು ಕೊಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಹೀರೋಯಿನ್ ಕೂಡ ಅಷ್ಟೇ ಮನೆಗ್ ಬಂದ್ಮೇಲೆ ಕ್ಯಾಲೆಂಡರ್ ನ ನೋಡಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಯಾಕಂದ್ರೆ ನಿನ್ನೆ ರಾತ್ರಿ ಹೀರೋ ಹತ್ರ ಮಾತಾಡ್ಬೇಕಾದ್ರೆ ಇವಳು ಹೇಳಿರ್ತಾಳೆ, ಇಲ್ಲಿ ನೋಡು ನೀನ್ ನನ್ನನ್ನ ಬೇರೆ ಶಾಮನ್ಸ್ ತರ ಅಂತ ಅನ್ಕೊಂಡಿದ್ಯಾ, ನಿನ್ ಮೈಯಲ್ಲಿ ದೆವ್ವ ಇದೆ, ನಿನ್ ಸುತ್ತ ದೆವ್ವ ಇದೆ, ನಾನು ಓಡ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನನ್ನ ಕೂಡ ಕೆಟ್ಟವಳು ಅಂತ ಅನ್ಕೊಬಹುದು. ಆದ್ರೆ ನಾನ್ ನಿನ್ ಮೇಲೆ ತೋರಿಸಿದ್ದು ಪ್ರೀತಿ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅದೆಲ್ಲ ನಿಜಾನೇ. ನನಗಿನ್ನೊಂದು 5 ದಿನ ಟೈಮ್ ಕೊಡು, 5 ದಿನ ನನ್ನ ಜೊತೆ ಫ್ರೆಂಡ್ ಆಗಿರೋದಕ್ಕೆ ನನಗೆ ಟೈಮ್ ಕೊಡು, ಅದಾದ್ಮೇಲೆ ನೀನಾಗಿ ನೀನ್ ಮಾತಾಡ್ಸಿದ್ರೆ ಕೂಡ ನಾನು ಮಾತಾಡೋದಿಲ್ಲ, ಅಲ್ಲಿ ತನಕ ಹೆಂಗಾದ್ರೂ ಮಾಡಿ ನಾನು ನಿನ್ನ ಕಾಪಾಡ್ಕೋಬೇಕು, ದಯವಿಟ್ಟು ನನ್ಗೆ ಇದಕ್ಕೊಂದೇ ಒಂದು ಅವಕಾಶ ಮಾಡ್ಕೊಡು ಅಂತ ತುಂಬಾ ಕೇಳ್ಕೊಂಡಿರ್ತಾಳೆ. ಅದಕ್ಕೆ ಕಾರಣ ನಮ್ ಹೀರೋಗೆ ಬರೀ 21 ದಿನ ಮಾತ್ರ ಟೈಮ್ ಇರತ್ತಲ್ವಾ, ಶಾಪದಿಂದ ಅವ್ನಿಗೆ ವಿಮುಕ್ತಿ ಸಿಗೋದಿಕ್ಕೆ 21 ದಿನ ಅವನ್ನ ಕಾಪಾಡ್ಕೋಬೇಕು ಅಂತ ಟ್ರೈ ಮಾಡಿರ್ತಾಳೆ. ಅದ್ರಲ್ಲಿ ಆಲ್ಮೋಸ್ಟ್ 16 ದಿನ ಆಗೋಗ್ಬಿಟ್ಟಿದೆ, ಇನ್ 5 ದಿನ ಮಾತ್ರನೇ, ಪ್ಲೀಸ್ 5 ದಿನ ಮಾತ್ರ ನನ್ಗೆ ನಿನ್ ಜೊತೆ ಇರೋದಕ್ಕೆ ಅವಕಾಶ ಮಾಡ್ಕೊಡು ಅಂತ ಕೇಳಿದಾಗ ಅವನೇನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಈಗ ಅದನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಅವ್ರ ಅಮ್ಮಗೂ ಅಷ್ಟೇ ನಿದ್ದೆನೆ ಬರ್ತಾ ಇಲ್ಲ, ಈ ಕಡೆ ಆ ಕಡೆ ಅಂತ ಓಡಾಡ್ಕೊಂಡು ಯಾವ್ದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅದೇ ಜಾಗದಲ್ಲೇ ಆ ಶಾಮನ್ ಒಬ್ಬ ಇದ್ದ ಅಲ್ವಾ, ಅವ್ನ್ ಕೂಡ ಇವ್ರ ಮನೆಯಲ್ಲೇ ಉಳ್ಕೊಂಡಿದ್ದಾನೇನೋ, ಅವ್ನ ಹಂಗೆ ಎದ್ದು ಬಂದು ನಮ್ ಹೀರೋಯಿನ್ ಹತ್ರ ಫೋಟೋನ ತೋರಿಸ್ತಾನೆ. ನೆನ್ನೆ ಆ ಬಿಲ್ಡಿಂಗ್ ಹತ್ರ ಒಂದು ಲೇಡಿನ ನೋಡ್ದೆ ಅಂತ ನೀನು ಹೇಳ್ದಲ್ವಾ, ಅದು ಈ ಲೇಡಿನ ನೋಡು ಅಂತ ಹೇಳ್ಬಿಟ್ಟು ಫೋಟೋನ ತೋರಿಸ್ತಾನೆ. ನೋಡಿದ್ರೆ ಅದು ಯೋನಾನೆ. ಹೌದು, ಇವ್ರ ಜೊತೆನೆ. ಇವ್ರು ಹೇಳಿದ್ರು ಅಮ್ಮ ಅವ್ರ ಫ್ರೆಂಡ್ ಅಂತೆ, ಪೂಜೆ ಮಾಡೋಣ ಬಾ ಅಂತ ಕರೆದ್ರು, ನಾನು ಅವ್ರ ಜೊತೆ ಸೇರ್ಕೊಂಡು ಪೂಜೆ ಮಾಡಿದೆ, ಡ್ಯಾನ್ಸ್ ಎಲ್ಲ ಆಡ್ದೆ, ಒಂಥರ ಡಿಫ್ರೆಂಟ್ ಆಗಿತ್ತು ಮಂತ್ರಗಳೆಲ್ಲ ಅಂತ ಹೇಳಿದಾಗ ಅವ್ರ ಅಮ್ಮಗೆ ಸಖತ್ ಶಾಕ್ ಆಗೋಯ್ತು. ಏನು ಅವಳ ಜೊತೆ ಸೇರ್ಕೊಂಡು ನೀನ್ ಪೂಜೆ ಮಾಡ್ದ ಅಂತ. ಇದನ್ನ ಕೇಳಿಸ್ಕೊಂಡು ಆ ಶಾಮನ್ ಕೂಡ ಶಾಕ್ ಆಗ್ಬಿಟ್ಟ. ಅವಳ ಜೊತೆ ಹೋಗಿ ಪೂಜೆ ಮಾಡಿದ್ಯಾ ನೀನು, ಅವಳು ಈ ಕೆಟ್ಟ ಶಕ್ತಿಗಳನ್ನ ಜಾಸ್ತಿ ಮಾಡೋ ತರ ಪೂಜೆಗಳನ್ನ ಮಾಡೋದು, ಅವಳ ಜೊತೆ ಹೋಗಿ ಮಾಡ್ಬಿಟ್ಟು ಬಂದಿದ್ಯಾ. ಇನ್ನು ಹೇಳ್ಬೇಕಂದ್ರೆ ಮನೇಲಿರೋ ದೆವ್ವಕ್ಕೆ ಈಗ ಪವರ್ ಡಬಲ್ ಆಗ್ಬಿಟ್ಟಿರತ್ತೆ ನೀನ್ ಮಾಡಿರೋ ಪೂಜೆಯಿಂದ ಅಂದಾಗ ಅವಳಿಗೊಂಥರ ಭಯ ಆಗೋಯ್ತು. ಅಯ್ಯೋ ಇದಕ್ಕೆಲ್ಲ ನಾನೇ ಕಾರಣನ ಅಂತ. ಆದ್ರೆ ಅವ್ರ ಅಮ್ಮ ಅಂತಾರೆ, ಏನು ಗಾಬರಿ ಆಗ್ಬೇಡ, ಇದಕ್ಕೆಲ್ಲ ಕಾರಣ ಅಯ್ಯೋ ನಾನೇ. ಫಸ್ಟ್ ಅವಳು ಎಲ್ಲಿದ್ದಾಳೆ ಅಂತ ಕಂಡಿಡ್ದು ಅವಳನ್ನ ಫಸ್ಟ್ ಕಟಾಕ್ ಬಿಡ್ಬೇಕು, ಈ ಮಂತ್ರಗಳನ್ನ ಮಾಡದಿರೋ ತರ ತಡಿಬೇಕು ಅಂತ ಯೋಚನೆ ಮಾಡ್ತಾರೆ. ನಮ್ ಹೀರೋಯಿನ್ ಕೂಡ ಹಂಗೆ ಸ್ಕೂಲ್ಗೆ ರೆಡಿ ಆದ್ಲು. ಹೀರೋನ ನೋಡೋದಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗಿರ್ತಾಳೆ. ಹೀರೋನು ಡೋರ್ ಓಪನ್ ಮಾಡ್ಕೊಂಡ್ ಬಂದ, ಬಟ್ ಯಾರೋ ರೋಡಲ್ಲಿ ಹೋಗೋರು ನಿಂತ್ಕೊಂಡಿದಾರೆ ಅನ್ನೋ ತರ ಕೇರ್ ಕೂಡ ಮಾಡಿಲ್ಲ. ಅವ್ನ್ ಪಾಡ್ಗ ಅವ್ನ ಅಲ್ಲಿಂದ ಹೊರಟೋದ. ಇವಳು ಪ್ಲೀಸ್ ಪ್ಲೀಸ್ ಕಣೋ, ನಾನು ಎಷ್ಟು ಸಾರಿ ಕೇಳಿದ್ರೆ ಕೂಡ ಅದಕ್ಕೆ ಸಾಲಲ್ಲ, ನನ್ಗೆ ಚೆನ್ನಾಗಿ ಗೊತ್ತು, ಆದ್ರೆ 5 ದಿನ ಮಾತ್ರ ನಿನ್ ಜೊತೆನೆ ಇರ್ತೀನಿ ಅಂತ ಅವ್ನ ಹಿಂದ್ಗಡೆನೆ ಬರ್ತಾ ಇರ್ತಾಳೆ. ಅಷ್ಟೆಲ್ಲ ಇದನ್ನೆಲ್ಲ ಜಿಹೋ ಗಮನಿಸ್ತಾನೆ ಇದ್ದ. ಇವ್ರಿಬ್ರು ಯೂಶುವಲ್ ಆಗಿ ಇರೋ ತರ ಇಲ್ವೇ, ಏನೋ ಜಗಳ ಮಾಡ್ಕೊಂಡಂಗಿದ್ದಾರೆ, ಇಬ್ರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಡೈರೆಕ್ಟ್ ಆಗಿ ಬಂದ್ ಕೇಳ್ತಾನೆ. ಯಾಕೆ ನೀವಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಂತ ಇಲ್ಲ, ಮೂತಿ ತಿರ್ಗಿಸ್ಕೊಂತ ಇದೀರಾ, ಏನಾಯ್ತು ಅಂತ ಕೇಳ್ತಾ ಇದ್ರೆ ಕೂಡ ಇವ್ರಿಬ್ರು ಬಾಯಿ ತೆಗಿಯೋತರ ಇಲ್ಲ. ನಮ್ ಹೀರೋ ಸೈಲೆಂಟ್ ಆಗಿ ಹೊರಟೋದ. ಜಿಹೋಗೆ ಏನ್ ಅರ್ಥ ಆಗ್ತಲ್ಲ ಏನಾಯ್ತು ಅಂತ ಇವಾಗ ಇವ್ರು ಈ ತರ ಮಾಡ್ತಾ ಇದಾರೆ ಅಂತ. ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಲಂಚ್ ಬ್ರೇಕ್ ಅಲ್ಲೂ ಅಷ್ಟೇ ಊಟ ಮಾಡುವಾಗ ಯಾವಾಗ ನಮ್ ಹೀರೋಗ ಅಂಟ್ಕೊಂಡೇ ಕುತ್ಕೊಂತ ಇದ್ಲು, ಬಟ್ ಇವತ್ತು ದೂರ ಕುತ್ಕೊಂತ ಇದ್ದಾಳೆ. ಅಲ್ಲೂ ಅಷ್ಟೇ ಇಬ್ರು ಮಾತಾಡ್ಕೊಂತ ಇಲ್ಲ, ಮುಖ ಕೂಡ ನೋಡ್ಕೊಂತ ಇಲ್ಲ. ಜಿಹೋ ಅಲ್ಲೂ ಕೇಳ್ತಾನೆ ಏನಾಯ್ತು ಅಂತ ಹೇಳ್ರಿ ಬಾಯ್ ಬಿಟ್ಟು, ಯಾಕೆ ನೀವಿಬ್ರು ಮಾತಾಡ್ಕೊಂತ ಇಲ್ಲ ಏನಾಯ್ತು ಅಂದಾಗ ಅವಾಗ ಅವ್ರ ಏನೋ ಆನ್ಸರ್ ಮಾಡ್ತಾ ಇಲ್ಲ. ಸೊ ಆಪೋಸಿಟ್ ಅಲ್ಲಿ ಇರ್ತಾಳಲ್ಲ, ಅವಳ ಕಾಲ್ಗೊಂದು ಚಿಕ್ಕ ದೆವ್ವ ಅಂಟ್ಕೊಂಡಿರತ್ತಲ್ಲ, ಆ ಹುಡುಗಿ ಹೇಳ್ತಾಳೆ, ಇದ್ರ ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಬ್ರು ಯಾವ್ದೋ ವಿಷಯಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಮಾತಾಡ್ಕೊಂತ ಇಲ್ಲ ಅಂದಾಗ ಜಿಹೋ ಕೂಡ ಡೌಟ್ ಬರುತ್ತೆ. ಹೌದು ಏನೋ ಇದೆ ಅಂತ ಹೇಳಿ ಈಗ ಟೆರಸ್ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಕೇಳ್ತಾನೆ, ಮರ್ಯಾದೆಗೆ ಏನಾಯ್ತು ಅಂತ ಹೇಳ್ತೀರಾ ಇಲ್ವಾ ನೀವು, ಚೆನ್ನಾಗಿ ತಾನೆ ಮಾತಾಡ್ಕೊಂಡಿದ್ರಿ ನಿನ್ನೆವರೆಗೂ, ಇವತ್ತೇನಾಯ್ತು ಅಂದಾಗ ಹೀರೋಯಿನ್ ಹೇಳ್ತಾಳೆ, ಪ್ಲೀಸ್ ಕಣೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ನ ಹತ್ರ ನಾನು ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಹೇಳಿದ್ರೆ ನೀನೆಲ್ಲ ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಿ ಅನ್ನೋದಕ್ಕೋಸ್ಕರನೇ ನಾನು ಹೇಳಿಲ್ಲ, ನಂದೇನು ತಪ್ಪಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಇವ್ನು ಹೇಳ್ತಾ ಇದ್ರೆ ಕೂಡ, ಸಾರಿ ಇವಳು ಹೇಳ್ತಾ ಇದ್ರೆ ಕೂಡ ಅವ್ನ ಅದನ್ನ ಕಿವಿ ಕೂಡ ಹಾಕೊಂತೆಲ್ಲ ಸೈಲೆಂಟ್ ಆಗಿರ್ತಾನೆ. ಜಿಹೋಗ ಲೈಟ್ ಆಗಿ ಒಂದು ಡೌಟ್ ಬಂತ ಇವಾಗ. ಅವಾಗ ಇವಳು ಹೇಳ್ತಾಳೆ, ನಾನೇ ಶಾಮನ್ ಅಂತ ಹೇಳಿದ್ರೆ ನೀನೆಲ್ಲಿ ನನ್ನ ಹತ್ರ ಮಾತಾಡೋದನ್ನ ಬಿಟ್ಬಿಡ್ತೀಯ ಅಂತಾನೆ ನಾನು ಹೇಳಿಲ್ಲ ಕಣೋ ಅಂದಾಗ ಅವ್ನು ಹೇಳ್ತಾನೆ, ಸರಿ ನನ್ನ ಹತ್ರ ಹೇಳ್ದಿರೋದು ಕೂಡ ನನಗೊಂದು ಪ್ರಾಬ್ಲಮ್ ಇಲ್ಲ, ನಾನು ಕೇಳೋ ಒಂದೇ ಒಂದು ಕ್ವೆಶ್ಚನ್ಗೆ ಆನ್ಸರ್ ಮಾಡು, ಇವಾಗ ನನ್ನ ಹತ್ರ ಏನೋ ದುಷ್ಟಶಕ್ತಿ ಇದೆ ಅಂತ ನೀನು ಹೇಳಕ್ ಬರ್ತಾ ಇದೀಯಾ, ಅದಕ್ಕೆ ನಾನು ನನ್ನ ಜೊತೆ ಇರೋದು ಅಂತ ಕೇಳಿದ್ರೆ ಇವಳು ಅದಕ್ಕೇನು ಆನ್ಸರ್ ಮಾಡ್ತಲ್ಲ, ಸೈಲೆಂಟ್ ಆಗಿ ಬಿಕ್ಕರ್ಸ್ಕೊಂಡು ನಿಂತಿರ್ತಾಳ. ಅಷ್ಟೇ ಹೀರೋಗೆ ಕನ್ಫರ್ಮ್ ಆಗೋಯ್ತು ಇವಳು ಏನೋ ನಾಟಕ ಮಾಡ್ತಿದ್ದಾಳೆ ಅಂತ. ಟೆನ್ಷನ್ ಆಗ್ಬಿಟ್ಟು ಇನ್ಮೇಲೆ ಇವರಿಬ್ರು ನನ್ನ ಹತ್ರ ಮಾತಾಡ್ಲೇಬೇಡಿ ಅಂತ ಹೇಳಿ ಅವ್ನು ಅಲ್ಲಿಂದ ಹೊರಟೋದ. ಜಿಹೋ ಹೇಳ್ತಾನೆ, ಅವನಷ್ಟು ಕೇಳ್ತಾ ಇದ್ದಾಗ ನಿನ್ಗೆ ಹೇಳಕ್ ಏನ್ ಇಟ್ಕೊಂಡಿದ್ದೆ ಬಾಯಲ್ಲಿ ಹೇಳ್ಬಾರ್ದಾ, ಇನ್ನೊಂದು 21 ದಿನದಲ್ಲಿ ನೀನ್ ಸತ್ತೋಗ್ಬಿಡ್ತೀಯಾ, ಅದಕ್ಕೆ ನಾನು ನಿನ್ ಜೊತೆ ಇರೋದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸಮಾಧಾನವಾಗಿ ಇರ್ತಾ ಇದ್ನಲ್ವಾ ಅಂದಾಗ ಹೀರೋನ್ ಅಂತಾಳೆ, ಇಲ್ಲ ಕಣೋ ನಾನು ಅದ್ರ ಹತ್ರ ಹೇಳಿದಿದ್ರೆ ಅವ್ನು ಇನ್ನಷ್ಟು ಫೀಲ್ ಆಗ್ತಾ ಇದ್ದ, ಇನ್ನೊಂದು 21 ದಿನದಲ್ಲಿ ಸತ್ತೋಗ್ಬಿಡ್ತೀಯಾ, ಅದರಿಂದನೇ ನಾನು ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇರೋದು, ಅದರಿಂದನೇ ನನ್ನ ಜೊತೆ ಇರೋದು ಅಂತಂದ್ರೆ ಅದಕ್ಕೋಸ್ಕರನೇ ನನ್ನ ಜೊತೆ ಇದೆಯಾ ಅಂತ ಹೇಳಿ ಅವ್ನು ಇನ್ನು ಫೀಲ್ ಆಗ್ತಾನೆ ಕಣೋ, ಅದಕ್ಕೆ ನಾನು ಏನು ಹೇಳಲ್ಲ ಅಂದಾಗ ಇದರಿಂದ ಸ್ವಲ್ಪ ಜಿಹೋ ಕೂಡ ಬೇಜಾರಾಗುತ್ತೆ, ಪಾಪ ಚೆನ್ನಾಗಿದ್ರೆ ಇಬ್ರು ದೂರ ಆಗ್ಬಿಟ್ರೆ ಅಂತ. ಅದಾದ್ಮೇಲೆ ಸ್ಕೂಲ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಕೂಡ ಹೀರೋ ಇತ್ರ ಡಲ್ ಆಗಿ ನಡ್ಕೊಂಡು ಹೋಗ್ತಾ ಇರೋದ್ರ ನೋಡ್ಬಿಟ್ಟು ಜಿಹೋ ಮಾತಾಡ್ಸ್ಬೇಕು ಅಂತ ಅನ್ಕೊಂತ
ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಇವ್ರ ಟೀಮ್ ಅಲ್ಲಿ ಒಂದು ಹುಡುಗಿ ಇರ್ತಾಳೆ, ಫ್ರೆಂಡೇ, ಜಿಹೋಗೆ ಕೂಡ ಇವಳು ಫ್ರೆಂಡೇ. ಅವಳು ಹೇಳ್ತಾಳೆ, ಇಲ್ಲಿ ನೋಡ್ರೋ ಪ್ರಾಜೆಕ್ಟ್ ನ ಆದಷ್ಟು ಬೇಗ ನಾವು ಸಬ್ಮಿಟ್ ಮಾಡ್ಬೇಕು. ಸೊ ಸ್ಕೂಲ್ ಬಿಟ್ರೆ ಮನೆ ಬಿಟ್ರೆ ಸ್ಕೂಲ್ ಅಂತ ಇರ್ರಿ, ಅಲ್ಲಿ ಇಲ್ಲಿ ಸುತ್ತೋ ಕೆಲಸ ಇಟ್ಕೋಬೇಡಿ. ಎಕ್ಸಾಮ್ಸ್ ಆಗೋವರೆಗೂ ಸ್ವಲ್ಪ ಓದೋದ್ರ ಕಡೆ ಗಮನ ಕೊಡಿ. ಮುಖ್ಯವಾಗಿ ನೀವಿಬ್ರು ಆರ್ಚರಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟಿರಾ. ಸರಿ, ನನಗೆ ಟೈಮ್ ಆಯ್ತು, ನಾನು ಮನೆಗೆ ಹೋಗ್ತೀನಿ ಅಂತ ಅವ್ಳ ಪಾಡ್ಗಳು ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಮೇಲೆ ಜಿಹೋ ಅವ್ನ ಹೆಗಲ್ ಮೇಲೆ ಕೈ ಹಾಕೊಂಡು, ಸರಿ ಬಿಡೋ, ನನಗೂ ಇವಾಗ್ಲೇ ವಿಷಯ ಗೊತ್ತಾಗಿದ್ದು, ನಮ್ಮ ಹುಡುಗಿನೇ ತಾನೆ, ನಾವ್ ಯಾಕತ್ರ ಫೀಲ್ ಮಾಡಿದ್ರೆ ಆಗತ್ತಾ, ನೀನು ಏನು ಬೇಜಾರ್ ಮಾಡ್ಕೊಂಡ್ಬೇಡ ಅಂತ ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆಕ್ಚುಲಿ ಏನ್ ವಿಷಯ ಅಂದ್ರೆ, ನಮ್ ಹೀರೋ ಕೋಪ ಮಾಡ್ಕೊಂಡು ಟೆರಸ್ ಮೇಲಿಂದ ಹೊರಟೋಗಿದ್ದ ಅಲ್ವಾ, ಅವಾಗ ಜಿಹೋ ಹೇಳಿರ್ತಾನೆ, ಇಲ್ಲೋಡು ಅವ್ನು ಇವಾಗ ನಮ್ ಇಬ್ಬರನ್ನ ಕೂಡ ಮಾತಾಡ್ಬೇಡ ಅಂತ ಹೇಳಿದಾನೆ. ಅಟ್ಲೀಸ್ಟ್ ನೀನಾದ್ರೂ ಮಾತಾಡ್ತಾ ಇದ್ದು ಸ್ವಲ್ಪ ಸಮಾಧಾನವಾಗಿ ಇರ್ತಾ ಇದ್ದ, ಇವಾಗ ನೀನು ಮಾತಾಡ್ತಾ ಇಲ್ವಾ, ನಾನ್ ಮಾತಾಡಿಲ್ಲ ಅಂದ್ರೆ ಅವ್ನು ಇನ್ನೂ ಫೀಲ್ ಆಗ್ಬಿಡ್ತಾನೆ. ಸೊ ಈ ವಿಷಯ ಅಂದ್ರೆ ನೀನ್ ಮಂತ್ರವಾದಿ ಅನ್ನೋ ವಿಷಯ ನನ್ಗೆ ಇವಾಗೆ ಗೊತ್ತಾಗಿದ್ದ ಅನ್ನೋ ತರ ನಾನು ನಡ್ಕೊಂತೀನಿ, ಅದರಿಂದ ಅವ್ನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ನಾನೇನೋ ವಿಷಯ ಮುಚ್ಚಿಟ್ಟೆ ಅಂತ ಹೇಳ್ಬಿಟ್ಟು ನನ್ ಮೇಲೆ ಕೋಪ ಮಾಡ್ಕೊಂಡ್ ಬಿಡ್ತಾನೆ ಅನ್ನೋ ತರ ಹೇಳಿದಾಗ ಅದಕ್ಕೆ ಅವಳು ಕೂಡ ಓಕೆ ಅಂತ ಹೇಳಿರ್ತಾಳೆ. ಅದಕ್ಕೋಸ್ಕರ ಜಿಹೋ ಇವಾಗ ಅವನ ಹತ್ರ ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಕೊಂಡು ಹೋಗ್ತಾ ಇರೋದು. ಈ ತರ ಇವರು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಗಾರ್ಬೇಜ್ ಹತ್ರ ಒಂದು ಲೇಡಿ ಕುತ್ಕೊಂಡು, ಅಯ್ಯೋ ನನ್ ಮಗು ಇಲ್ಲೇ ಇತ್ತು ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ಇನ್ನೊಬ್ರು ಬಂದು ಇತ್ರ ಕಸನೆಲ್ಲ ಹುಡುಕ್ಬಾರ್ದು, ಬನ್ನಿ ಹೋಗೋಣ ಅಂತ ಕರಿತಾ ಇದ್ರೆ ಲೇಡಿ ಹೋಗ್ತಾ ಇಲ್ಲ. ಬಟ್ ಆ ಕನ್ನಡಿ ಹಾಕೊಂಡಿರ್ತಾಳಲ್ಲ, ಚೆನ್ನಾಗಿ ಓದೋ ಹುಡುಗಿ, ಕಾಲ್ಗೆ ಚಿಕ್ಕ ಮಗು ದೆವ್ವ ಅಂಟ್ಕೊಂಡಿರತ್ತಲ್ಲ, ಆ ಹುಡುಗಿ ಲೇಡಿ ನೋಡಿದ ತಕ್ಷಣ ಭಯ ಪಟ್ಕೊಂಡು ಅವ್ರ ಹಿಂದ್ಗಡೆ ಹೌಸ್ಕೊಳಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅಷ್ಟರಲ್ಲಿ ಲೇಡಿ ನೋಡ್ಬಿಟ್ಲು, ನೀನೇ ಕಾರಣ, ನನ್ ಮಗು ಸಾಯೋದಕ್ಕೆ ನೀನೇ ಕಾರಣ, ಎಲ್ಲಿ ನನ್ ಮಗು ಇಲ್ಲಿ ಅಂತ ಹೇಳಿ ಆ ಹುಡುಗಿನ ಹಿಡ್ಕೊಂಡು ಜೋರಾಗಿ ಜಗಳ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇಲ್ಲಿ ದೊಡ್ಡ ರಗಳೇನೆ ನಡೀತಾ ಇದೆ ಅಂತ ಹೇಳ್ಬೇಕು. ಅಷ್ಟೆಲ್ಲ ಈ ಜಗಳದಲ್ಲಿ ಆ ಹುಡುಗಿ ಕಾಲ್ ಗಂಟ್ಕೊಂಡಿರತ್ತಲ್ಲ, ಮಗು ದೆವ್ವ ಆಲ್ಮೋಸ್ಟ್ ಎದ್ದೇಳೋ ತರ ಆಗ್ಬಿಡತ್ತೆ. ಇದನ್ನ ನೋಡಿ ನಮ್ ಹೀರೋಯಿನ್ ಇನ್ನೂ ಶಾಕು. ಇವಾಗ ಏನಾದ್ರೂ ದೆವ್ವ ಎದ್ಬಿಟ್ರೆ ನಮ್ ಹೀರೋನ್ ಅಟ್ಯಾಕ್ ಮಾಡಕ್ ಬಂದ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಇವಳೆ ಅವ್ರಿಬ್ರ ಮಧ್ಯೆ ಜಗಳನ ಸ್ವಲ್ಪ ತಡಿಯೋಣ ಅಂತ ಹೇಳಿ ಸೆಂಟ್ರಲ್ ಹೋಗ್ತಾಳೆ. ಅವಳಿಗೂ 4 ದರ್ಮೇಟಗಳು ಬೀಳತ್ತೆ, ಪಾಪ ಒದೆ ತಿನ್ಕೊಂಡು ಅವ್ರಿಬ್ಬರನ್ನ ದೂರ ಮಾಡ್ತಾಳೆ. ಬಟ್ ಏನ್ ಪ್ರಯೋಜನ, ಅದ್ ಮಗು ದೆವ್ವ ಎದ್ಬಿಡ್ತು, ಅಂತ ನಗ್ತಾ ಇರುತ್ತೆ. ಅಯ್ಯೋ ಈ ದೆವ್ವ ಎದ್ಬಿಡ್ತೆ, ಇವಾಗ ಇವಳಿಂದ ಹೀರೋನ್ ಹೆಂಗಪ್ಪ ಕಾಪಾಡೋದು ಅಂತ ಸ್ವಲ್ಪ ಜೋರಾಗಿ ಹೇಳ್ಬಿಟ್ಲಾ. ಇವಳು ಯಾಕೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾಳೆ ಅಂತ ಇರೋರೆಲ್ಲ ನಮ್ ಹೀರೋಯಿನ್ನೇ ನೋಡ್ತಾ ಇರ್ತಾರೆ. ಹೆಂಗೋ ಇವಾಗ ಎಲ್ಲರೂ ಸ್ಟಡಿ ರೂಮ್ ಅಲ್ಲಿ ಕುತ್ಕೊಂಡು ಓದ್ಕೊಳ್ತಾ ಇರ್ಬೇಕಾದ್ರೆ ಅವ್ರಿಗೆ ಬೆನ್ ಮೇಲೆ ಇರತ್ತಲ್ವ ಈಗ ದೆವ್ವ, ಅದಂಗೆ ನಮ್ ಹೀರೋಯಿನ್ ಹೋಗ್ಬಿಟ್ಟು ನಗ್ತಾ ಇರುತ್ತೆ. ನಮ್ ಹೀರೋಯಿನ್ಗ ಒಂದ್ ಕಡೆ ಸಂತೋಷ, ಅಪ್ಪಾಡಿ ಈ ಮಗು ದೆವ್ವ ಸ್ವಲ್ಪ ಒಳ್ಳೆ ದೆವ್ವ ಅಂತ ಕಾಣಿಸುತ್ತೆ, ನಗ್ತಾ ಇದೆ. ಹಿಂಗೆ ಇದ್ಬಿಟ್ರೆ ನಮ್ ಹೀರೋಗೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೊಳ್ಬೇಕಾದ್ರೆ ಹಿಂದ್ಗಡೆಯಿಂದ ಹೀರೋ ಬರ್ತಾ ಇರೋದನ್ನ ಆ ದೆವ್ವ ನೋಡ್ಬಿಡ್ತು, ಆ ಮಗು ದೆವ್ವ ನೋಡ್ಬಿಡ್ತು. ನೋಡಿದ ತಕ್ಷಣ ಹಂಗೆ ಜೋರ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತು. ನೋಡಿ ಆ ಕಿರ್ಚು ಸೌಂಡ್ ಯಾರಿಗೂ ಕೇಳಿಸಲ್ಲ, ಬಟ್ ಅದರಿಂದ ಬರೋ ಒಂದು ವೈಬ್ರೇಷನ್ ಇಂದ ಎಲ್ಲರಿಗೂ ತಲೆನೋವು ಬರುತ್ತೆ. ಅಯ್ಯೋ ಈ ದೆವ್ವ ಎದ್ಬಿಡ್ತಾ, ಕಿರ್ಚಕ್ ಬೇರೆ ಸ್ಟಾರ್ಟ್ ಮಾಡ್ಬಿಡ್ತಾ, ಇದರಿಂದ ಹೀರೋಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಫಸ್ಟ್ ಹೋಗೋನ ಮುಟ್ಬೇಕು ಅಂತ ಓಡೋಗಿ ನಮ್ ಹೀರೋನ ಮುಟ್ಕೊಂತಾಳೆ. ಬಟ್ ಈ ಸತಿ ಅವಳ ಪವರ್ ಏನೋ ಅವನ ಮೇಲೆ ವರ್ಕ್ ಆಗ್ತಾ ಇಲ್ಲ. ಅವತ್ತು ನೈಟು ಯಾವಾಗ ಅವ್ನು ತುಂಬಾನೇ ಬೇಜಾರಾಗಿ ನಮ್ ಹೀರೋಯಿನ್ನೇ ಆ ಶಾಮನ್ ಅಂತ ಗೊತ್ತಾಗಿ ಹೋಗಿ ಫೀಲ್ ಮಾಡಿ ಹತ್ತಿರ್ತಾನಲ್ಲ, ಅವಾಗೂ ಈ ತರ ವರ್ಕ್ ಆಗಿರೋದಿಲ್ಲ. ಅವತ್ತಿಂದ ಇವಾಗವರೆಗೂ ಅದು ವರ್ಕೇ ಆಗ್ತಾ ಇಲ್ಲ. ಹೋಗಿ ಮುಟ್ಕೊಂಡ್ರೆ ಕೂಡ ಅವ್ನ್ಗೆ ಏನೇ ಒಂದು ಎಫೆಕ್ಟ್ ಆಗ್ತಾ ಇಲ್ಲ. ಅದರಿಂದ ಇವಳೊಂಥರ ಬೇಜಾರಾಗಿರ್ಬೇಕಾದ್ರೆ ಆ ದೆವ್ವ ಇನ್ನೂ ಜೋರ ಕಿರ್ಚಕ್ಕೆ ಶುರು ಮಾಡ್ಬಿಡ್ತು. ಅದರಿಂದ ಈ ಸತಿ ಅವ್ನ ಕೈಯಲ್ಲಿರೋ ಗ್ಲಾಸ್ ಕೂಡ ಹೊಡೆದೋಯ್ತು, ಕೈಗೆ ಫುಲ್ ಗಾಯ ಆಗೋಯ್ತು. ಅಯ್ಯೋ ಇದೇನಿದ್ ಗಾಯ ಆಗೋಯ್ತು, ಇರು ನಾನು ಅದಕ್ಕೆ ಬ್ಯಾಂಡೇಜ್ ಏನಾದ್ರು ಹಾಕ್ತೀನಿ ಅನ್ನೋ ಅಷ್ಟರಲ್ಲಿ ನಮ್ ಹೀರೋ ಟಕ್ ಅಂತ ನಮ್ ಹೀರೋಯಿನ್ ಕೈನ ಒದ್ರೆ ಬಿಟ್ಟ, ಏನು ಬೇಕಾಗಿಲ್ಲ ನಾನೇ ನೋಡ್ಕೊಂತೀನಿ ಬಿಡು ಅಂತ. ಇದನ್ನ ಗಮನಿಸೋ ಜಿಹೋ, ಸರಿ ಬಾ ನಾವು ಮೆಡಿಕಲ್ ರೂಮ್ ಹೋಗೋಣ, ಬ್ಯಾಂಡೇಜ್ ಕಟ್ಕೊಂಡ್ ಬರೋಣ ಅಂತ ಹೆಂಗೋ ಹೀರೋನ ಅಲ್ಲಿಂದ ಕರ್ಕೊಂಡು ಹೊಟ್ಟೋದ. ಅದಾದ್ಮೇಲೆ ಚೆನ್ನಾಗಿ ಓದೋ ಹುಡುಗಿ ಇರ್ತಾಳಲ್ಲ, ಅವಳು ಬಂದು ಲ್ಯಾಪ್ಟಾಪ್ ಅಲ್ಲಿ ಪ್ರಾಜೆಕ್ಟ್ ನೇನೋ ಅಪ್ಲೋಡ್ ಮಾಡ್ತಾ ಇದ್ಲೇನೋ, ಆಗೋಯ್ತು ನನ್ ಕೆಲಸ ಮುಗೀತು, ನನ್ ಪ್ರಾಜೆಕ್ಟ್ ಮುಗೀತು, ನಾನು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ಅವಳ ಪಾಡ್ಗಳು ಪ್ಯಾಕ್ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಲು. ಹೀರೋಯಿನ್ ಒಂಥರ ಡೌಟ್ ಬರುತ್ತೆ, ಇವಳ ಮೇಲೆ ಏನೋ ಡೌಟ್ ಬರ್ತಾ ಇದೆಯಾ ಅಂತ. ಅವಳು ಹೋಗ್ಬೇಕಾದ್ರೆ ನಾನು ನಿನ್ ಜೊತೆ ನಿಮ್ ಮನೆಗೆ ಬರ್ಲಾ ಅಂದಾಗ ಅವಳು ಕೇಳ್ತಾಳೆ, ಏನು ನಮ್ಮ ಮನೆಗೆ ಬರ್ತೀಯಾ, ಯಾರು ನೀನ್ ಫಸ್ಟ್ ಆಫ್ ಆಲ್, ಇದುವರೆಗೂ ಯಾವಾಗಾದ್ರೂ ನನ್ನ ಹತ್ರ ಮಾತಾಡಿದ್ಯಾ, ಜಿಹೋ ಮಾತ್ರನೇ ನನಗೆ ಫ್ರೆಂಡು, ನೀನ್ ಯಾವಾಗೂ ನನಗೆ ಫ್ರೆಂಡ್ ಅಲ್ಲ, ಇವಾಗ ಹೊಸದಾಗಿ ಕೇಳ್ತಾ ಇದೀಯ ಅಂದಾಗ, ಏನಿಲ್ಲ ನಾನು ಚೆನ್ನಾಗಿ ಓದೋದಿಲ್ವಲ್ಲ, ಅಟ್ಲೀಸ್ಟ್ ನಿನ್ ಜೊತೆ ಸ್ವಲ್ಪ ಗ್ರೂಪ್ ಸ್ಟಡೀಸ್ ಮಾಡಿದ್ರೆ ಚೆನ್ನಾಗಿ ಓದ್ಬೋದು ಅನ್ನೋದಕ್ಕೋಸ್ಕರ ಅಂದಾಗ ಅವಳು ಕೂಡ ಓ ಹೌದಾ ಸರಿ ಆಯ್ತು ಬಾ ಹೋಗೋಣ ಅಂತ ಮನೆಗೆ ಕರ್ಕೊಂಡು ಹೋಗ್ತಾಳೆ. ನಮ್ ಹೀರೋಯಿನ್ ಕೂಡ ಮನೆ ಸುತ್ತಮುತ್ತ ನೋಡ್ತಾ ಇರ್ಬೇಕಾದ್ರೆ ಅವಳ ಬೆನ್ನಲ್ಲೇ ಆ ದೆವ್ವ ಇರುತ್ತೆ. ಇವಳನ್ನ ನೋಡಿ ಆ ದೆವ್ವ ನಗ್ತಾನೆ ಇರುತ್ತೆ. ಇವಳಿಗೊಂದ್ ಕಡೆ ಮಗುನ ನೋಡಿದ್ರೆ ಸ್ವಲ್ಪ ಕ್ಯೂಟ್ ಆಗಿ ಅನ್ಸಿದ್ರೆ ಕೂಡ ದೆವ್ವ ಅಂತ ಒಂದ್ ಕಡೆ ಫೀಲ್ ಮಾಡ್ಕೊಂತಾಳೆ. ನೋಡಿದ್ರೆ ಆ ದೆವ್ವ ಕೈಯಿಂದ ಒಂದು ರೆಡ್ ಕಲರ್ ದಾರ ಅವ್ರ ಮನೇಲಿರೋ ಒಂದು ಗೊಂಬೆಗೆ ಕನೆಕ್ಟ್ ಆಗಿರುತ್ತೆ. ಅವಳ ಹತ್ರ ಗೊಂಬೆ ಇರೋದ್ರಿಂದಾನೇ ದೆವ್ವ ಕೂಡ ಅವಳ ಜೊತೆನೆ ಇರೋದು ಅಂತ ನಮ್ ಹೀರೋಯಿನ್ ಅರ್ಥ ಮಾಡ್ಕೊಂಡು, ಏ ಪ್ಲೀಸ್ ಕಣೆ ನನ್ಗೆ ಈ ಗೊಂಬೆ ತುಂಬಾ ಇಷ್ಟ ಆಯ್ತು, ನನ್ಗೆ ಗೊಂಬೆನ ಕೊಡ್ತೀಯ, ನಾನು ಇದನ್ನ ಇಟ್ಕೊಂಡು ಹೋಗ್ತೀನಿ ಅಂದಾಗ ಅವಳು ಚಿಕ್ಕ ಮಗು ತರ ಅದು ನನ್ ಗೊಂಬೆ, ನಾನೇನು ಕೊಡೋದಿಲ್ಲ, ನಾನು ಅದ್ರ ಜೊತೆ ಆಟಾಡ್ಕೊಬೇಕು ಅಂತ ಹೇಳಿ ಅವಳು ಲೂಸ್ ತರ ಮಾತಾಡ್ತಾ ಇರ್ತಾಳೆ. ಇವಳು ಎಷ್ಟೋ ಕೇಳಿ ನೋಡ್ತಾಳೆ ಕೊಟ್ಬಿಡು ಅಂತ, ಬಟ್ ಅವ್ಳು ಕೊಡೋ ತರ ಇಲ್ಲ. ಅದೇ ಟೈಮಲ್ಲಿ ದೆವ್ವ ಮತ್ತೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡುತ್ತಾ, ಅಷ್ಟೇ ಇವಳು ಭಯ ಪಟ್ಕೊಂಡು ಅಲ್ಲಿಂದ ಹೊರಟೋದ್ಲು. ಈಗ ಮನೆಗೆ ಹೋಗಿರೋ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಬಂದು ಅವ್ನ್ಗೆ ಆಗಿರೋ ಗಾಯಕ್ಕೆ ಸ್ವಲ್ಪ ಮೆಡಿಸಿನ್ ಎಲ್ಲ ಹಾಕೊಳ್ತಾ ಇರ್ಬೇಕಾದ್ರೆ ಅವ್ನಿಗೆ ಹೀರೋಯಿನ್ ಬಗ್ಗೆನೇ ಯೋಚನೆ ಬರ್ತಾ ಇರುತ್ತೆ. ಯಾಕಂದ್ರೆ ಅವಳು ಪ್ರತಿ ಸತಿ ಬಂದು ನಮ್ ಹೀರೋನ ಮುಟ್ಕೊಂತಾನೆ ಇದ್ಲು. ಅದಕ್ಕೆ ಕಾರಣ ನನ್ನ ಹತ್ರ ಏನೋ ದುಷ್ಟಶಕ್ತಿ ಇದೆ, ನನ್ನಿಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವಳು ನನ್ನ ಜೊತೆ ಫ್ರೆಂಡ್ಶಿಪ್ ಆಗಿದ್ದ, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದ ಅವಳು. ಹಂಗಾದ್ರೆ ಅವಳು ನಿಜವಾಗ್ಲೂ ನನ್ನ ಜೊತೆ ಆತರ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಲಿಲ್ಲ, ಅವಳ ಸ್ವಾರ್ಥಕ್ಕೋಸ್ಕರ ನನ್ನ ಯೂಸ್ ಮಾಡ್ಕೊಂಡ್ಬಿಟ್ಲ ಅಂತ ಹೇಳಿ ನಮ್ ಹೀರೋಯಿನ್ ಮೇಲೆ ಅವ್ನಿಗೆ ಇನ್ನಷ್ಟು ಕೋಪ ಬರುತ್ತೆ. ತುಂಬಾನೇ ಫೀಲ್ ಮಾಡ್ಕೊಂತಾನೆ ಅಂತಾನೆ ಹೇಳ್ಬೇಕು. ಸೊ ಇವನ ಫೀಲಿಂಗ್ ಏನಾಗುತ್ತೆ ಮುಂದೆ, ಹೀರೋಯಿನ್ ಅವನು ಫ್ರೆಂಡ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ತಾನ, ಜಿಹೋ ಏನ್ ಮಾಡ್ತಾನೆ, ಅದೆಲ್ಲ ನಾವು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಮುಂದೆ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.